ಶ್ರೀ ಗುರುಭ್ಯೋ ನಮಃ. ಪರಮಾತ್ಮನಿಗೆ ಅತಿ ಪ್ರಿಯವಾದ ಕಾರ್ಯ ಯಾವುದು? ಈ ಒಂದು ಪ್ರಶ್ನೆ ಮಾಡಿದಾಗ ಒಬ್ಬೊಬ್ಬರ ಮನಸ್ಸಿನಲ್ಲಿ ಒಂದೊಂದು ವಿಚಾರ ಬರ್ಬೋದು. ದಾನ, ಧರ್ಮ, ವ್ರತ, ನಿಯಮ, ಅನುಷ್ಠಾನ, ಪಾಠ, ಪ್ರವಚನ, ಹೀಗೆ ನಾನಾ ಒಂದು ಭಗವತ್ಪ್ರಿಯವಾದಂತಹ ಸತ್ಕರ್ಮಗಳ ಮಧ್ಯದಲ್ಲಿ ಇದೇನೇ ದೇವರಿಗೆ ಬರೋ ಪ್ರೀತಿ ಅಂತ ನಾವು ನಿರ್ಣಯ ಮಾಡುವುದು ಯಾವ ರೀತಿಯಲ್ಲಿ? ಅದಕ್ಕೆ ಪಂಡಿತಾಚಾರ್ಯರು ಉತ್ತರವನ್ನು ಕೊಟ್ಟಿದ್ದಾರೆ. ವಾಯುಸ್ತುತಿ ನಿತ್ಯ ಹೇಳ್ತೇವಲ್ಲ, ಅಲ್ಲಿ ಹೇಳಬೇಕಾದ್ರೆ ಏನಂತ ಉತ್ತರ ಕೊಟ್ಟಿದ್ದಾರೆ ಅವರು? ತಾವತ್ಯಾ ಯೋಜಿತೃತ್ಯಾ ಕಿಮುವದ ಭಗವನ್ನೇ ರಾಜಸೂಯಶ್ವಮೇಧೇ ನಿರ್ಮೃತ್ನ ಅತ್ಯಯತ್ನಂ ವಿಜರವರ ಜರಾ ಸಂಧಕಾಯಾಸ್ತಿ ಸಂಧಿ ಯುದ್ಧೇ ತ್ವಂ ಸ್ವಧ್ವರೇವಾ ಪಶುಮಿವ ದಮಯನ್ ವಿಷ್ಣು ಪಕ್ಷದ್ವಿಡೀಶಂ ಯಾವತ್ ಪ್ರತ್ಯಕ್ಷಭೂತಂ ನಿಖಿಲಮಖಭುಜಂ ತರ್ಪಯಾಮಾಸಿಥಾಸೌ. ಹೇಳಪ್ಪ, ನಿಜ ಹೇಳು. ಅಯೋಜಿತೃಪ್ತ್ಯ, ಆಗ ಹೆಚ್ಚು ಸಂತೋಷನೋ ಈಗ ಹೆಚ್ಚು ಸಂತೋಷನೋ ಅಂತ ಕೇಳ್ತಾರೆ ಶ್ರೀಕುರು ಪಂಡಿತಾಚಾರ್ಯರು ದೇವರಿಗೆ. ಯಾವಾಗ ಜರಾಸಂಧನನ್ನೇ ಸೀಳಿ ಸ್ವಾಮಿ ಪ್ರೀತನಾಗುವಂತ ಭೀಮಸೇನ ದೇವರು ಏನು ಸೇವಾವನ್ನು ಮಾಡಿದರಲ್ಲ, ಆ ಪ್ರೀತಿ ರಾಜಸೂಯ ಅಶ್ವಮೇಧೆ. ಇಲ್ಲಿ ರಾಜಸೂಯ ಯಾಗ, ಅಶ್ವಮೇಧ ಯಾಗ, ಹೋಮಕುಂಡ ಹಾಕಿ ಅಲ್ಲಿ ಡಬ್ಬಿಗಟ್ಟಲೆ ತುಪ್ಪ ಹಾಕಿ ಹಾ ಹೋ ಹೋ ಅಂತ ಮಂತ್ರಗಳನ್ನೆಲ್ಲ ಹೇಳಿ ಆಗ ನಿಂಗೆ ಹೆಚ್ಚು ಪ್ರೀತಿ ಆಯಿತೋ? ಆದರೆ ಭೀಮಸೇನ ದೇವರು ಮಾಡಿರತಕ್ಕ ಕೆಲಸದಿಂದ ಹೆಚ್ಚು ಪ್ರೀತಿ ಆಯಿತು. ವದ ಭಗವನ್ ಏನು ಅಂತ ಹೇಳಿ ಈಗ ನನಗೆ ಅಂತ ಪಂಡಿತಾಚಾರ್ಯರು ವಾಯುಸ್ತುತಿಯಲ್ಲಿ ವಾಯುದೇವರ ಮಹಿಮೆಯನ್ನು ವರ್ಣನ ಮಾಡುವ ಸಂದರ್ಭದಲ್ಲಿ ಈ ಮಾತನ್ನು ತಿಳಿಸ್ತಾ ಇದ್ದಾರೆ. ದೇವರಿಗೆ ಬಲು ಪ್ರೀತಿ ಯಾವುದರಲ್ಲಿ? ದುಷ್ಟರ ನಿಗ್ರಹ ಮಾಡಿದ. ದುಷ್ಟ ನಿಗ್ರಹ ಇದೆಯಲ್ಲ, ಅದು ದೇವರಿಗೆ ಬಲು ಪ್ರಿಯವಾದಂತಹ ಕಾರ್ಯ. ಆ ದುಷ್ಟ ನಿಗ್ರಹ ಅನ್ನೋದು ಎರಡು ರೀತಿಯಲ್ಲಿ. ಹೊರಗಿನಿಂದ ರಾವಣ, ಕುಂಭಕರ್ಣ, ಕಂಸ, ಜರಾಸಂಧ, ಕೀಚಕ ಈ ಎಲ್ಲ ದುಷ್ಟರುಗಳನ್ನು ನಿಗ್ರಹ ಮಾಡೋದು ಇದು ಹೊರಗಿನ ಬಾಹುಬಲದಿಂದ. ಅದೇನೇ ದೈತ್ಯವರ್ಗ ನಾನಾ ರೀತಿಯಲ್ಲಿ ದುರ್ವಿಚಾರ, ದುರ್ಮತಗಳು ಆ ಒಂದು ಕ್ರಮದಲ್ಲಿ ಏನು ಹರಡಿ ಬರತಕ್ಕಂತಹ, ಆಕ್ರಮಿಸತಕ್ಕಂತಹ ಸಂದರ್ಭ ಇರ್ತದೆ. ಅಂದರೆ ಬಾಹ್ಯದಲ್ಲಿರ್ತಕ್ಕಂತಹ ದುಷ್ಟ ನಿಗ್ರಹ ಹೇಗೋ ಹಾಗೆ ಮನಸ್ಸಿನಲ್ಲಿ, ಆಂತರ್ಯದಲ್ಲಿ, ಒಳಗೆ ಆ ಒಂದು ದುಷ್ಟರು, ದೈತ್ಯ ವರ್ಗದವರು ಪ್ರವೇಶ ಮಾಡುವುದೇನೇ ದುರ್ಮತಗಳ ರೂಪದಿಂದ. ಆ ದುರ್ಮತಗಳ ನಿಗ್ರಹ ಅದು ಪರಮಾತ್ಮನಿಗೆ ಅತಿ ಪ್ರಿಯವಾದ ಕಾರ್ಯ. ಅದು ವಿಶೇಷವಾಗಿ ಸಾಧಕ ದೇವರಿಗೆ ಸಲ್ಲಿಸಬೇಕಾದಂತಹ ಸೇವಾ. ಅದರಲ್ಲೂ ವಿಶೇಷತಃ ಬ್ರಾಹ್ಮಣನ ಕರ್ತವ್ಯ. ಕಾರಣ ಬ್ರಾಹ್ಮಣ ಇರೋದೇನೇ ಯಾವುದಕ್ಕೋಸ್ಕರ? ಜ್ಞಾನ ಕಾರ್ಯಕ್ಕೋಸ್ಕರ. ಜ್ಞಾನವನ್ನೇ ಪಡೆಯೋದಕ್ಕೋಸ್ಕರವಾಗಿ, ಸಜ್ಞಾನವನ್ನೇ ಸಮರ್ಥನೆ ಮಾಡೋದಕ್ಕೋಸ್ಕರವಾಗಿ. ತತ್ರಾಪಿ ವಿಶೇಷತಃ ಪೀಠಾಧಿಪತಿಗಳ ಕರ್ತವ್ಯ ಅದು. ದುರ್ಮತಗಳನ್ನೇ ನಿರಾಕರಿಸಿ ಸಿದ್ಧಾಂತವನ್ನು ಸ್ಥಾಪನೆ ಮಾಡತಕ್ಕಂತಹ ಸೇವಾ. ಆ ಒಂದು ಕಾರ್ಯದಲ್ಲಿ ವಿಶೇಷತಃ ಆಸಕ್ತಿಯಿಂದ, ಅದಕ್ಕೆ ಬೇಕಾಗಿರತಕ್ಕಂತಹ ಪೂರ್ವ ತಯಾರಿಯಿಂದ ವಿರಾಜಿತರಾಗಿ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಏನು ಕಾಶಿ ದಿಗ್ವಿಜಯಕ್ಕೆ ಹೊರಟಿರತಕ್ಕಂತಹ ಸಂದರ್ಭ, ಅದರ ಒಂದು ರಭಸ, ಅದರ ಒಂದು ಚರಿತ್ರೆ, ಅಲ್ಲಿ ಬರತಕ್ಕಂತಹ ಒಂದು ರಸಾವಿಷ್ಕಾರ, ಅದಕ್ಕೆ ಪೂರಕವಾಗಿರತಕ್ಕ ಸಾಹಿತ್ಯ ನೋಡಬೇಕು. ಗುರುವೈಭವ ಕಾವ್ಯದಲ್ಲಿ ಏನು ಶಬ್ದ, ಏನು ಶ್ಲೋಕಗಳು, ಏನು ಆ ಒಂದು ನುಡಿಗಟ್ಟುಗಳು. ವಾಕ್ಪ್ರದ್ಯೋತೈರ್ಮಾಯಿ ವಾಕ್ಕೈರವಾಣಿ ಮ್ಲಾನಿ ಕುರ್ವ ದ್ಯೋತಯ ವಿಷ್ಣುಪಾದಂ ವ್ಯರ್ಥೀ ಕುರ್ವ ಅಲ್ಪವಿದ್ದೀಪಭಾಸಂ ಸತ್ಯಧ್ಯಾನ ಸ್ವಾಮಿ ಸೂರ್ಯೋ ಬಭಾಸೆ.
ಸತ್ಯಧ್ಯಾನ ತೀರ್ಥರು ಸೂರ್ಯನಂತೆ ಹೊರಟರು, ದಿಗ್ವಿಜಯವನ್ನು ಮಾಡುತ್ತಾ. ವಾಕ್ಪ್ರದ್ಯೋತೈ, ಅವರ ಕಿರಣ, ಅವರ ವಾಕ್ಕಿರಣ, ಅದರ ಪ್ರಸಾರ, ಅದರ ಆಗತಿದ್ದಂತೆಯೇ ಯಾರ್ಯಾರು ಪ್ರಸಕ್ತರಾಗಿರತಕ್ಕ ಅನೇಕ ಮತದ ವಾದಿಗಳಿದ್ದಾರೆ. ಕೈರವಾಣಿ ಮ್ಲಾನಿ ಕುರ್ವ. ಸೂರ್ಯ ಬಂದರೆ ಎರಡು ಕೆಲಸ ಆಗ್ತದೆ. ಒಂದು ಆಕಾಶ ಪ್ರಕಾಶ ಆಗ್ತದೆ, ಮತ್ತೊಂದು ಕೈರವಗಳು, ನೈದಿಲೆಗಳು ರಾತ್ರಿಯಲ್ಲಿ ಅರಳಿದ್ದೆಲ್ಲ ಅವು ಬಾಡ್ತಾವಂತೆ. ಹಾಗೆ ಮ್ಲಾನಿ ಕುರ್ವ ದ್ಯೋತಯ ವಿಷ್ಣುಪಾದ. ಎಲ್ಲ ಮತದ ಬೇರೆ ಬೇರೆ ವಿಚಾರಧಾರೆಗಳ ನೈದಿಲೆಗಳೆಲ್ಲವೂ ಬಾಡಿದವು. ವಿಷ್ಣುಪಾದ ಅಂದರೆ ಆಕಾಶ, ಅದು ಪ್ರಕಾಶ ಆಯಿತು, ಎರಡರ್ಥ. ವಿಷ್ಣುಪಾದಂ, ಆಕಾಶಕ್ಕೂ ವಿಷ್ಣುಪಾದ ಅಂತಾರೆ. ಮತ್ತೊಂದು ಭಗವಂತನ ರೂಪ, ಭಗವಂತನ ಸ್ವರೂಪ ವಿಷ್ಣುಪಾದ. ಅಂದರೆ ಸತ್ಯಧ್ಯಾನ ತೀರ್ಥರ ದೃಷ್ಟಿ ಭಗವಂತನ ವಿಷಯವನ್ನು ಪ್ರತಿಪಾದನೆ ಮಾಡುವ ಕ್ರಮದಿಂದ ತಮ್ಮ ವಾಕ್ ಪ್ರಸಾರವನ್ನು ಮಾಡುತ್ತಾ ಹರಡುತ್ತಾ ಇದ್ದಾರೆ. ಸೂರ್ಯ ಬಂದಾಗ ಬೇರೆ ದೀಪಗಳ ಕಿರಣ, ಅದರ ಒಂದು ಕಾಂತಿ, ಯಾವುದು ನೀವು ಎಂಥ ಒಂದು ಕ್ಯಾಂಡಲ್ ಹಾಕಿದ್ರು, ಯಾವ ಒಂದು ಬಲ್ಬ್ ಹಾಕಿದ್ರು ಅದರ ಪ್ರಕಾಶ ಸೂರ್ಯ ಮಠ ಮಧ್ಯಾಹ್ನದಲ್ಲಿ ಬಿದ್ದಾಗ ನೀವು ಯಾವ ಒಂದು ಪ್ರಕಾಶನೂ ಉಪಯೋಗಕ್ಕೆ ಬರೋದಿಲ್ಲ, ಹೌದಲ್ಲೂ, ಕಾಣಿಸೋದಿಲ್ಲ, ಹೌದಲ್ಲೂ. ಹಾಗೆ ವ್ಯರ್ಥೀ ಕುರ್ವ ಅಲ್ಪವಿದ್ದೀಪ ಭಾಸೋ. ಯಾರೇ ನಾಶಾಣ್ಯ, ನಾ ಬುದ್ಧಿವಂತ, ನಾ ಪಂಡಿತ ಅಂತ ಹಾರಾಡ್ತಕ್ಕಂತಹ ಮೇಧಾವಿಗಳಿದ್ರಲ್ಲ, ಅವರೆಲ್ಲ ದೀಪದಂತೆ ಆಗಿ ಹೋದರು. ಸತ್ಯಧ್ಯಾನ ಸ್ವಾಮಿ ಸೂರ್ಯೋ ಬಭಾಸೆ. ಹಾಗೆ ಭಟ್ಟ ಘೋಕಂತಿ ಸ್ಮ ದೇವಾರ್ಕ ನಿಂದಾ ಸ್ಥೇನಂತಿ ಸ್ಮೋ ಪಾತ್ತ ತರ್ಕೋಕ್ತಿ ವಕ್ರಾಹ ಪದ್ಮಂತಿ ಸ್ಮಾನಂದ ತೀರ್ಥೋಕ್ತಿ ಬಂಧಾ ಅಸ್ಮಿನ್ ಭೂಮಿಂ ಸಂಚರತ್ಯುಗ್ರಭಾಸಿ. ಏನು ಶಬ್ದ! ವ್ಯಾಕರಣ ಸಾಹಿತ್ಯಾದಿಗಳನ್ನೇ ಬಲ್ಲವ ಈ ಶ್ಲೋಕ ನೋಡಿದರೆ ಘೂಕಂತಿ, ಸ್ಥೇನಂತಿ, ಪದ್ಮಂತಿ ಏನ ಒಂದು ಪದಗಳನ್ನೇ ಅವರು ಇಟ್ಟಿರ್ತಕ್ಕಂತಹ ಆ ಒಂದು ವಿದ್ವತ್ತು ನೋಡಬೇಕು, ಜಲಿಹಾಳಾಚಾರ್ಯರ ಆ ಒಂದು ಶಬ್ದ ಭಾಂಡಾರ. ಹಾಗೆ ಅನೇಕ ವಾದಿಗಳೆಲ್ಲರೂ ಕೂಡ ಆ ಒಂದು ವಿಚಾರಕ್ಕೆ ಪ್ರವೃತ್ತರಾಗತಕ್ಕ ಸಂದರ್ಭದಲ್ಲಿ ಮೊದಲಿಗೆ ಅವರು ಹೋಗಿರತಕ್ಕಂಥದ್ದು ಗಯಾ ಕ್ಷೇತ್ರಕ್ಕೆ ಹೋಗಿದ್ದಾರೆ. ವಿಷ್ಣುಪಾದದಲ್ಲಿ ಗಯಾ ಕ್ಷೇತ್ರದಲ್ಲಿ ಅಲ್ಲಿ ವಿಶೇಷತಃ ಸಭಾವನ್ನು ಏರ್ಪಾಟನ್ನು ಮಾಡುತ್ತಾ ಏನಂತ ಡಂಗುರವನ್ನು ಹೊರಡಿಸಿದ್ದಾರೆ. ಬ್ರಾಹ್ಮಂ ಜನ್ಮ ಅನೇಕ ಜನ್ಮ ಪ್ರಕೀರ್ಣೈ. ಯಾವ ಜನ್ಮ ಇದು? ಬ್ರಾಹ್ಮಂ ಜನ್ಮ, ಬ್ರಾಹ್ಮಣ ಜನ್ಮ. ಬಹುಜನ್ಮದ ಪುಣ್ಯ ಪರಿಪಾಕದಿಂದ ಲಭ್ಯ. ಪುಣ್ಯೈರ್ಲಭ್ಯಂ ತತ್ಫಲಂ ಜ್ಞಾನಮೇವ. ಈ ಜನ್ಮಕ್ಕೆ ಸಾಫಲ್ಯ ಒಳ್ಳೆ ಜ್ಞಾನವನ್ನು ಪಡೆಯೋದೇನೆ ಅಂದರೆ ಮಾತ್ರ ಈ ಬ್ರಾಹ್ಮಣ ಜನ್ಮ ಸಾರ್ಥಕ ಆಗ್ತದೆ. ಅಂತಹ ಜ್ಞಾನ ಅದು ಯಾವುದು? ನಾನು ಪರಮಾತ್ಮ ಒಂದು ಎಂಬತಕ್ಕಂತಹ ಜ್ಞಾನನೇ, ಅಥವಾ ನಾನು ಪರಮಾತ್ಮನ ಭಕ್ತ ದಾಸ ಇದ್ದೇನೆ ಈ ಜ್ಞಾನನೇ. ಭೇದ ಜ್ಞಾನದಿಂದ ಸಾರ್ಥಕ್ಯವೇ ಬ್ರಾಹ್ಮಣ ಜನ್ಮ, ಅಭೇದ ಜ್ಞಾನದಿಂದ ಸಾರ್ಥಕ್ಯವೇ ಬ್ರಾಹ್ಮಣ ಜನ್ಮಕ್ಕೆ ಅನ್ನೋದನ್ನೇ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಹೀಗೆ ಗಯಾ ಕ್ಷೇತ್ರದಲ್ಲಿ ದೊಡ್ಡ ಸಭಾವನ್ನು ಏರ್ಪಾಟು ಮಾಡಿರತಕ್ಕಂತಹ ಮಹಾನುಭಾವರು ತಿಳಿಸ್ತಾ ಇದ್ದಾರೆ. ಸೋಹೋ ಬ್ರಹ್ಮಾಸ್ಮೀತಿ ಬುದ್ಧಿರ್ ನಿಷಿದ್ಧ. ಅಹಂ ಬ್ರಹ್ಮಾಸ್ಮಿ, ನಾನೇ ಪರಬ್ರಹ್ಮ, ಈ ಜ್ಞಾನ ಎಂದು ಯುಕ್ತ ಅಲ್ಲ. ಕಾರಣ ಸೋಹೋ ರಾಜೇತ್ಯಾಭೃತ್ಯಚೂರ್ಣ. ರಾಜನ ಸೇವಕನಾದವನು ರಾಜನಿಂದ ಅನ್ನೋದಕವನ್ನು ಪಡೆದು ಬಾಳತಕ್ಕಂತಹ ಒಬ್ಬ ಜೀವ, ಒಬ್ಬ ವ್ಯಕ್ತಿ ಏನಾದರೂ ನಾನೇ ರಾಜರಿ ಅಂತ ಅನ್ನೋ ರೀತಿಯಿಂದ ಮಾತನಾಡಿದರೆ ರಾಜನಿಗೆ ಗೊತ್ತಾದರೆ ರಾಜ ಏನು ಮಾಡ್ತಾನೆ? ಆತನನ್ನೇ ರಾಜದ್ರೋಹಿತ್ಯುಚ್ಯತೆ ದಂಡ್ಯತೆ ಚ. ಅವನು ರಾಜದ್ರೋಹಿ ಆಗುತ್ತಾನೆ, ದಂಡನೆಗೆ ಅರ್ಹನಾಗುತ್ತಾನೆ. ಲೋಕದಲ್ಲಿ ಇದೆಲ್ಲರಿಗೂ ಗೊತ್ತಿದೆ. ಸಾಮಾನ್ಯ ಅಷ್ಟು ಇಷ್ಟು ಒಂದ್ಯಾವುದೋ ಸೀಮಿತವಾಗಿರತಕ್ಕ ಪ್ರದೇಶಕ್ಕೆ ಟೈಮ್ನಲ್ಲಿ ರಾಜರಾಗಿರೋರಿಗೇನೆ ಇಷ್ಟು ಬೆಲೆ ಇದ್ದಾಗ ಆ ರಾಜನೇ ನಾನು ಅಂತ ಯದ್ವಾತದ್ವ ಮಾತನಾಡಿದರೆ ಶಿಕ್ಷಾರ್ಹ ಅಪರಾಧ ಆಗುವಾಗ ಅನಾದಿಯಿಂದ ಅನಂತ ಕಾಲದವರೆಗೆ ರಾಜ ಆತ. ಅಷ್ಟಕ್ಕೆ ಇಷ್ಟಕ್ಕೆ ಅಂತ ಸೀಮಾ ಇಲ್ಲ, ಅನಂತ ಕೋಟಿ ಬ್ರಹ್ಮಾಂಡಗಳಿಗೆ ರಾಜ. ಅಂತಹ ಪರಬ್ರಹ್ಮಸ್ವಾಮಿ ಶ್ರೀಹರಿ
ಅಂತ ಪರಮಾತ್ಮನೇ ನಾನು ಅಂತ ಹೇಳಿದರೆ ಎಷ್ಟು ದ್ರೋಹಿ ಆಗುತ್ತಾನೆ ಆತ. ಹಿಂಗೆ ಉಪನ್ಯಾಸ ಅವ್ರದ್ದು ಸತ್ಯಧ್ಯಾನ ತೀರ್ಥರು ಈ ಕ್ರಮದಿಂದ ಆ ಒಂದು ವಿಚಾರವನ್ನೇ ನಿರೂಪಣವನ್ನು ಮಾಡುತ್ತಾ ಏನು ಅದ್ಭುತವಾಗಿ ಗಯಾದಲ್ಲಿ ದಿಗ್ವಿಜಯವನ್ನು ಮಾಡಿರತಕ್ಕಂತಹ ಕ್ರಮ. ಭೂಯೋ ಭೂಯೋ ನೂತನಾನಂದ ತೀರ್ಥ ಇತ್ಯಾಖ್ಯಾತಃ ಪಂಡಿತೈರ್ಧ್ಯಾನ ತೀರ್ಥ. ಸಕಲ ವಿದ್ವನ್ಮಣಿಗಳು ಕೂಡ ಉದ್ಗಾರವನ್ನು ತೆಗೆದರಂತೆ, ನಾವು ಆನಂದ ತೀರ್ಥರನ್ನು ನೋಡಲಿಲ್ಲ, ನೀವೇ ನಮಗೆ ಆನಂದ ತೀರ್ಥರಂತೆ ಬಂದಂಥವರು, ಅಭಿನವ ಆನಂದ ತೀರ್ಥರು ಅಂತ ಅವರಿಗೆ ಆ ಸಂದರ್ಭದಲ್ಲಿ ಗೌರವದಿಂದ ಶರಣಾಗತರಾಗುತ್ತಾ ಇದ್ದಾರೆ. ಒಬ್ಬ ವಾದಿ ಹಿಂಗೆ ಬಂದಂತೆ, ವಾದಿಗಳು ನಾನಾ ಕ್ರಮದಿಂದ ಇರ್ತಾರೆ, ಒಬ್ಬವ ಎಂಥವ ಬಂದಂತೆ. ಆ ಸಂದರ್ಭದಲ್ಲಿ ದೊಡ್ಡ ಸಭಾ, 100 ಜನ ವಿದ್ವಾಂಸರು ಕೂತಿರೋಣ, ಅಧ್ಯಕ್ಷರಾಗಿ ಮೇಲೆ ಉಚ್ಚಾಸನದಲ್ಲಿ ಸ್ವಾಮಿಗಳಿದ್ದಾರೆ. ಸಭಾದ ಮಧ್ಯದಲ್ಲಿ ಎತ್ತಿನ ಗಾಡಿ ತಗೊಂಡ್ಬಂದ್ಬಿಟ್ಟ. ಘಲ್ 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 ಅಂತ ಅದು ತೋರಿಸ್ತಾರಲ್ಲಿ. ಎಲ್ಲಿ ಅವರು ಸತ್ಯಧ್ಯಾನ ತೀರ್ಥರು ಸಭಾ ಮಾಡಿದ್ರು, ಒಂದು ಫೀಲ್ಡ್ನಲ್ಲಿ ಮಾಡಿದ್ರು, ಗೊತ್ತಾಯ್ತಲ್ಲ, ಮೈದಾನ. ಅಲ್ಲಿ ದೊಡ್ಡ ಸಭಾ ಮಾಡಿದ್ರು. ಅಲ್ಲಿಗೇನೆ ಎತ್ತಿನ ಗಾಡಿನೇ ಒಳತನಕ ತಗೊಂಡ್ಬಂದ್ಬಿಟ್ಟ. ಯಾರೋ ದೊಡ್ಡ ಪಂಡಿತರು ನಾನಾ ರೀತಿ ಬುದ್ಧಿ ಹಾಕೋರು, ನಾನಾ ರೀತಿ ಅವ್ರವ್ರದ್ದು ಚಾಲೆಂಜ್ಗಳಿರ್ತವೆ. ಏನು ಏನಪ್ಪ ಇಲ್ಯಾಕೆ ಎತ್ತಿನ ಗಾಡಿ ತಗೊಂಬಂದ, ಇದೇನು ಹೊಲನ, ಇದೇನು ಗದ್ದಿನ, ಇಲ್ಲೇನು ಬೆಳೀತಾ ಇದ್ದೀವ, ಇದ್ಯಾಕೆ ಗಾಡಿ ಬಂತು ಅಂತ ಎಲ್ಲರೂ ನೋಡ್ತಾ ಇದ್ರೆ ಎತ್ತಿನ ಗಾಡಿಯಿಂದ ಇಳಿದ, ತೋರಿಸ್ದ ಸ್ವಾಮಿಗಳಿಗೆ. ಎಲ್ಲ ಭರತಖಂಡದಲ್ಲಿ ಇರೋ ಅಷ್ಟೂ ಪುಸ್ತಕಗಳನ್ನು ಎತ್ತಿನ ಗಾಡಿಯಲ್ಲಿ ಹಾಕ್ಕೊಂಡ್ಬಂದಿದ್ದೀನಿ ನೋಡಂತ. ಯಾವ್ಯಾವ ಪುಸ್ತಕಗಳು ಅಂತಿದ್ದಾವೋ, 4 ವೇದಗಳು, 18 ಪುರಾಣಗಳು, ಏನೇನಿದ್ದಾವೋ, ಪ್ರಮಾಣಗಳು, ಗ್ರಂಥಗಳು ಅಂತ ಏನೇನಿದ್ದಾವೆ ಎಲ್ಲ ಇದ್ದಾವೆ ಇಲ್ಲಿ. ನಿಮ್ಮ ಮಧ್ವಾಚಾರ್ಯರು ಏನು ತಮ್ಮ ಭಾಷ್ಯಾದಿ ಗ್ರಂಥಗಳಲ್ಲಿ ಉದಾಹರಿಸಿರ್ತಕ್ಕಂತಹ ವಾಕ್ಯಗಳಿದ್ದಾವೆ, ಯಾವ ಪುಸ್ತಕದಲ್ಲೂ ಇಲ್ಲ. ಕಲ್ಪಿತ ವಾಕ್ಯಗಳನ್ನು ನಿಮ್ಮ ಮಧ್ವಾಚಾರ್ಯರು ಬರೆದಿದ್ದಾರೆ. ಒಂದು ಪ್ರಮಾಣ ಈ ಗ್ರಂಥಗಳಲ್ಲಿ ಯಾವುದರಲ್ಲಿ ವೇದದಲ್ಲಿದೆಯಾ, ಪುರಾಣದಲ್ಲಿದೆಯಾ, ಮತ್ತೊಂದರಲ್ಲಿದೆಯಾ, ಉಪನಿಷತ್ತುಗಳಲ್ಲಿದ್ದಾವ. ನೀವು ಶ್ರೀಮದಾಚಾರ್ಯ ಮಧ್ವಾಚಾರ್ಯರು ಉದಾಹರಿಸಿರ್ತಕ್ಕ ವಾಕ್ಯಗಳು ಅವು ಕಲ್ಪಿತ ನೋಡಿ. ಹಿಂಗೆ ಆಕ್ಷೇಪ ಮಾಡಲಿಕ್ಕೆ ಎತ್ತಿನ ಗಾಡಿ ಇಟ್ಕೊಂಡ್ಬಂದ. ಸಭಾದ ಮಧ್ಯದಲ್ಲಿ ಇಷ್ಟು ವಾಕ್ಯಾರ್ಥ ಉತ್ತರ ಕೊಡಬೇಕು. ಇದು ಜವಾಬ್ದಾರಿ ಪೀಠಾಧಿಪತಿಗಳು ಅಂತಂತಂದರೆ ಮಧ್ವರಾಯರ ಪೀಠದಲ್ಲಿ ಕೂತಾಗ ಆಕ್ಷೇಪ ಬಂದಾಗ ಅದಕ್ಕೆ ಸಮರ್ಥ ಉತ್ತರವನ್ನು ನೀಡಬೇಕಾದಂತಹ ಸಂದರ್ಭ ಬಂತು. ಆಗ ಎಷ್ಟು ಚಂದ ಉತ್ತರವನ್ನು ಕೊಟ್ಟರಂತೆ. ಆ ಎಲ್ಲ ಗ್ರಂಥಗಳಲ್ಲೆಲ್ಲ ವಿಚಾರಗಳು ಬಂತಲ್ಲ. ಏಕಂ ವಾಕ್ಯೋ ಭಾಷ್ಯಗಂ ವಾಚಯನ್ ಸಹ ಸ್ವಾನೀತಾನ್ಯಾದರ್ಶಯತ್ ಪುಸ್ತಕಾನಿ. ಆಗ ಜಾತು ರಾಮಾನುಜೀಯೋ ಗ್ರಂಥಂ ಯೋಗಿ ದರ್ಶಯಂತಚ್ಚ ವಾಕ್ಯಂ. ಮಧ್ವಾಚಾರ್ಯದು ಬಿಟ್ಬಿಡಪ್ಪ, ರಾಮಾನುಜೀಯಂ, ರಾಮಾನುಜಾಚಾರ್ಯರು ಅವರ ಗ್ರಂಥದಲ್ಲಿ ಉದಾಹರಿಸಿರ್ತಕ್ಕ ಒಂದು ವಾಕ್ಯವನ್ನು ತೆಗೆಸಿದರು ಸತ್ಯಧ್ಯಾನ ತೀರ್ಥ. ಎಲ್ಲ ಪುಸ್ತಕ ತಂದಿಯಲ್ಲ ಅಂದಿಲ್ಲ, ಶ್ರೀಭಾಷ್ಯ ರಾಮಾನುಜನ ಗ್ರಂಥ, ಆ ಗ್ರಂಥವನ್ನು ತೆಗಿ, ಇಂಥ ಪುಸ್ತಕ ತೆಗಿ, ಅಲ್ಲಿರ್ತಕ್ಕ ಈ ವಾಕ್ಯವನ್ನು ತಗೋ. ಹಿಂಗ ಸತ್ಯಧ್ಯಾನ ತೀರ್ಥರು ಆ ವಾಕ್ಯವನ್ನು ತೋರಿಸ್ತಾ, ಆ ವಾಕ್ಯ ಏನು ರಾಮಾನುಜಾಚಾರ್ಯ ಉದಾಹರಿಸಿದ್ದಾರಲ್ಲ, ಆ ಒಂದು ವಾಕ್ಯ ಯಾವ ವೇದದಲ್ಲಿದೆ, ಯಾವ ಪುರಾಣದಲ್ಲಿದೆ, ಯಾವ ಗ್ರಂಥದಲ್ಲಿ ಬಂದಿದೆ, ಯಾವುದನ್ನು ರಾಮಾನುಜಾಚಾರ್ಯ ಉದಾಹರಿಸಿದರು, ಅವ್ರು ಯಾವುದನ್ನು ಉದಾಹರಿಸಿದ್ದಾರೆ. ಮಧ್ವಾಚಾರ್ಯ ಬಗ್ಗೆ ಆಕ್ಷೇಪ ಮಾಡೋರು ಹಂಗ ರಾಮಾನುಜಾಚಾರ್ಯ ಉದಾಹರಿಸಿದ್ದಾರಲ್ಲ, ಆ ವಾಕ್ಯ ಎಲ್ಲಿದೆ ಅದನ್ನು ಹೇಳಿ, ಏನಂತ ಉತ್ತರ. ಅದರಂತೆಯೇ ಶಾಬರ ಭಾಷ್ಯದಲ್ಲಿ, ಮೀಮಾಂಸಾದಲ್ಲಿ ಅಲ್ಲಿ ಬಂದಿರತಕ್ಕ ವಾಕ್ಯವನ್ನು ತೆಗೆಸಿದ್ರು. ಆ ವಾಕ್ಯ ಎಲ್ಲಿದೆ ಹೇಳಿ, ಎಲ್ಲೂ ಇಲ್ಲ. ಯಾವ ಗ್ರಂಥದಲ್ಲೂ ಅದು ಸಿಗ್ತಾ ಇಲ್ಲ. ಏನು ಉತ್ತರ ಅದಕ್ಕೆ? ಆ ಕಾಲದಲ್ಲಿ ಆ ಗ್ರಂಥಗಳು ಇತ್ತು, ಇವತ್ತು ನಾವು ಆ ಗ್ರಂಥಗಳನ್ನು ಕಳೆದುಕೊಂಡಿದ್ದೇವೆ. ಇವತ್ತಿಗೆ ನಮಗೆ ಆ ವಾಕ್ಯಗಳಿರೋ ಗ್ರಂಥಗಳು ನಮ್ಮ ಹತ್ರ ಉಳಿಸ್ಕೊಂಡಿಲ್ಲ. ನಮ್ಮ ದುರ್ದೈವ, ಅದು ನಮ್ಮ ದೌರ್ಭಾಗ್ಯ. ಆ ಪುಸ್ತಕಗಳನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ, ಅದಕ್ಕೆ ಸಿಕ್ತಿಲ್ಲ ಅಂತ ಉತ್ತರವನ್ನು ಕೊಟ್ಟಾಗ, ಇದೇ ಉತ್ತರ ಶ್ರೀಮದಾಚಾರ್ಯರು ಯಾವ್ಯಾವ ವಾಕ್ಯಗಳನ್ನು ಉದಾಹರಿಸಿದ್ದಾರೆ, ಅವತ್ತು ಆ ವಾಕ್ಯಗಳು ಇವತ್ತಿನ ಪುಸ್ತಕಗಳಲ್ಲಿ ನಮಗೆ ಸಿಗ್ತಾ ಇಲ್ಲ ಅಂತ ಅನ್ನೋದಕ್ಕೆ ಅವರು ಕಲ್ಪಿತ ಮಾಡಿಲ್ಲ, ನಾವು ಅದನ್ನು ಕಳ್ಕೊಂಡೀವಿ ಅನ್ನೋದನ್ನೇ ರಾಮಾನುಜಾಚಾರ್ಯ ಗ್ರಂಥ, ಶಬರಭಾಷ್ಯ ಗ್ರಂಥ, ಬೇರೆ ಬೇರೆ ಗ್ರಂಥಕಾರರ ದೃಷ್ಟಾಂತವನ್ನು ಕೊಟ್ಟು, ಅವ್ರದ್ದಾದರೆ
ಅದೆಲ್ಲ ಪುಸ್ತಕದಲ್ಲಿ ಇತ್ತು, ಇವತ್ತು ನಾವು ಕಳ್ಕೊಂಡಿವಿ ಅಂತಂತೀರಿ. ಮಧ್ವಾಚಾರ್ಯದು ಅಂತ ಹೇಳಿದ ಕೂಡಲೇ ಅದು ಇಲ್ಲೇ ಇಲ್ಲ, ಅದು ಕಲ್ಪಿತ ಅಂತಂತೀರಿ. ಇದು ಯೋಗ್ಯನಾ ವಾಕ್ಯಾರ್ಥ ಮಾಡೋದು ನಿಮ್ಮದು? ಹಿಂಗೆ ಆ ಸಂದರ್ಭದಲ್ಲಿ ರಾಸಂಚಾಸಾಂ ವಿತ್ತ ತದ್ಬದ್ಧವಾಚಾಂ, ಹಿಂಗೆ ಗಯಾ ಕ್ಷೇತ್ರದಲ್ಲಿ ಶ್ರೀಮದಾಚಾರ್ಯರು ಉದಾಹರಿಸ್ತಕ್ಕಂತಹ ವಾಕ್ಯಗಳ ಬಗ್ಗೆ ಅದು ಅಪ್ರಸಿದ್ಧ, ಅದು ಕಲ್ಪಿತ ಅನ್ನೋ ಆ ಒಂದು ಆಕ್ಷೇಪವನ್ನು ತಂದಾಗ ಅದಕ್ಕೆಲ್ಲ ಸಮರ್ಥವಾಗಿ ಉತ್ತರವನ್ನು ಕೊಡಬೇಕಾದರೆ ಎಷ್ಟು ಗ್ರಂಥ ಪರಾಮರ್ಶೆ ಮಾಡಿರಬೇಕು ಅವರು. ಬರೀ ಶ್ರೀಮದಾಚಾರ್ಯ ಸರ್ವಮೂಲ ಗ್ರಂಥ ಓದಿದ್ರೆ ಸಾಲದು, ಅಂದರೆ ಯಾವ್ಯಾವ್ದು ಓದಬೇಕಾಯ್ತು. ರಾಮಾನುಜಾಚಾರ್ಯ ಗ್ರಂಥ ಅಷ್ಟು ಓದಬೇಕು, ಶಂಕರಾಚಾರ್ಯ ಗ್ರಂಥ ಅಷ್ಟು ಓದಿರಬೇಕು, ಶಾಬರ ಭಾಷ್ಯಾದಿ ಮೀಮಾಂಸಾ ಗ್ರಂಥಗಳನ್ನು ಓದಿರ್ಬೇಕು. ಬರೇ ಸುಮ್ಮನೆ ಓದಿದ್ವಿ, ಪುಸ್ತಕ ಓದಿದ್ವಿ, ಪರೀಕ್ಷಾ ಮಾಡಿದ್ವಿ, ಪಾಸ್ ಮಾಡಿದ್ವಿ, ಒಂದು ಸರ್ಟಿಫಿಕೇಟ್ ತೊಗೊಂಡ್ವಿ ಅಂತಂದರೆ ಉಪಯೋಗ ಇಲ್ಲ. ಇಂಚು 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 ಮೂಲೆಯಲ್ಲಿ ಏನೇನು ವಾಕ್ಯ, ಏನೇನು ಸಂದರ್ಭ, ಯಾವ್ಯಾವುದನ್ನು ಹೆಂಗೆ ಬಳಸಬೇಕಾಗ್ತದೆ, ನಮ್ಮ ಸಿದ್ಧಾಂತಕ್ಕೆ ಆಕ್ಷೇಪ ಬಂದಾಗ ಅವ್ರದನ್ನು ಎಲ್ಲಿ ಯಾವ ರೀತಿಯಿಂದ ಅದನ್ನು ತಂದು ಮುಂದಿಡಬೇಕಾಗ್ತದೆ, ಅದಕ್ಕೆ ಎಷ್ಟು ಒಂದು ವಿಚಾರವನ್ನು ಪರಿಶ್ರಮವನ್ನು ಪಟ್ಟಿರಬೇಕು. ಅದೆಲ್ಲ ಒಂದು ಜನ್ಮದ ಪ್ರಯತ್ನದಿಂದ ಸಾಧ್ಯವಾಗುವುದಲ್ಲ, ಜನ್ಮಗಳಿಂದ ಅದು ದೇವರ ಬುದ್ಧಿಯಲ್ಲಿ ತುಂಬಿಟ್ಟು ಆ ಮಾಡಿರ್ತಕ್ಕಂತಹ ದಿವ್ಯ ವ್ಯಾಪಾರ ಇದು ಆ ಸಂದರ್ಭದಲ್ಲಿ ತೋರಿಸಿರ್ತಕ್ಕಂತಹ ಅದ್ಭುತವಾದಂತಹ ವಿಚಾರ. ಹೀಗೆ ಗಯಾ ಕ್ಷೇತ್ರದಲ್ಲಿ ದಿಗ್ವಿಜಯವನ್ನು ನಡೆಸೋಣ. ಗಯಾ ಕ್ಷೇತ್ರದಲ್ಲಿ ದಿಗ್ವಿಜಯವನ್ನು ನಡೆಸಿದ ಮೇಲೆ ಅಲ್ಲಿಂದ ಮುಂದೆ ಎಲ್ಲಿ ಹೊರಡ್ತಾ ಇದ್ದಾರಾಗ ಕಾಶಿ ಕ್ಷೇತ್ರಕ್ಕೆ ಅಲ್ಲಿಗೆ ಪ್ರವೃತ್ತರಾಗುತ್ತಾ ಇದ್ದಾರಂತೆ. ಎಂಥ ಅದ್ಭುತವಾಗಿರತಕ್ಕಂತಹ ಕಾಶಿ, ಅದಕ್ಕಿರ್ತಕ್ಕಂತಹ ಅವಿಮುಕ್ತ ಕ್ಷೇತ್ರ ಅಂತಕ್ಕಂತಹ ಹೆಸರು. ಪಾರ್ವತೀ ದೇವಿಗೆ ಬಲು ಪ್ರೀತಿಯ ಸ್ಥಳ ಅದು. ಪಾರ್ವತೀ ದೇವಿ ಆರಿಸಿಕೊಂಡು ಬಂದು ಯಜಮಾನರನ್ನು ಕರ್ಕೊಂಡು ಯಾವಾಗ ಮದುವೆ ಆದಮೇಲೆ ನಾವು ಎಲ್ಲಿರಬೇಕು ಅಂತ ಅನ್ನೋದಕ್ಕೆ ಈ ಜಗವನ್ನು ಆರಿಸಿಕೊಂಡಂತೆ ಯಾರು ಪಾರ್ವತೀ ದೇವಿ ಅಂತ ಕಥಾದಲ್ಲಿ ಬರತಕ್ಕಂಥ ಕ್ಷೇತ್ರ ಅದು ಕಾಶಿ ಕ್ಷೇತ್ರ. ಕಾರಣ ರುದ್ರದೇವರು ಇರೋ ಸ್ಥಳ ಯಾವುದು? ಹಿಮಾಲಯ. ಹಿಮಾಲಯ ಪಾರ್ವತಿಗೆ ತಂದಿ ಮನೆ, ತವರು ಮನೆಯಲ್ಲಿ ಅಳಿಯ ಬಹಳ ದಿವಸ ಇದ್ದ ಅಂತಂದರೆ ಸ್ವಲ್ಪ ಅಸಡ್ಡೆಯಾಗಿ ಹೋಗಿಬಿಡ್ತಂತೆ. ಯಾರಿಗೆ? ರುದ್ರದೇವ್ರ ಮೇಲೆ. ಯಾರು? ಪರ್ವತರಾಜ, ಪಾರ್ವತಿಯ ತಂದಿ, ತಾಯಿ, ಬಳಗ. ಅಳಿಯದ್ರು ಸ್ವಲ್ಪ ನೀವು ಸ್ವಲ್ಪ ಬ್ಯಾಗ್ ಎತ್ತಿಡ್ತೀರಾ ತಿರುಡು ಅಲ್ಲಿ ತನಕ ಬಂದು ಹೋಗ್ಬಿಡ್ತಾರೆ. ಹೌದಲ್ಲ? ಶ್ವಶುರಗೃಹ ನಿವಾಸ ಸ್ವರ್ಗ ತುಲ್ಯೋ ನರಾಣಾಂ ಅಂದಿದ್ದಾರೆ ಒಬ್ಬ ಕವಿ. ಶ್ವಶುರಗೃಹ ನಿವಾಸ, ಮಾವನ ಮನೆ ಇದೆಯಲ್ಲ ಅದೇನದು? ಸ್ವರ್ಗ ತುಲ್ಯೋ ನರಾಣಾಂ, ಸ್ವರ್ಗ ಅಂತ ಹೌದು. ಯದಿ ವಸತಿ ವಿವೇಕಿ ಪಂಚವಾಷಟ್ ದಿನಾನಿ, ಪಂಚವಾಷಟ್ 5-6 ದಿವಸದ ತನಕ ಅಷ್ಟೇ. ತದುಪರಿ ದಿನಮೇಕೋ ಪಾದರಕ್ಷಾ ಪ್ರಯೋಗ, ಅದರ ಬ್ಯಾಲಿದ್ದ ಅವನ ಕಾಲು ಕಸ ಚಪ್ಪಲಿ ಆಗುತ್ತೆ ಆಗ್ತಾನೆ ಅಂತ ಒಬ್ಬ ಕವಿ ವರ್ಣನವನ್ನು ಮಾಡಿದ್ದಾರೆ. ಅಂದ್ರೆ ಏನು ತಾತ್ಪರ್ಯ? ರುದ್ರದೇವರಿಗೂ ಹಿಂಗೆ ಕಥೆ ಆಗೋಗ್ಬಿಟ್ಟು ಸ್ವಲ್ಪ ಯಾಕೋ ಅಷ್ಟು ಗೌರವ ಆದ್ರೆ ಕಡಿಮೆ ಆಯಿತು. ಪಾರ್ವತಿ ಅಂದು ಇದು ಚಂದ ಅಲ್ಲ, ಇನ್ನು ಇಲ್ಲಿರಬಾರ್ದು, ನಾವು ಬೇರೆ ಸ್ಥಳಕ್ಕೆ ಹೋಗೋಣ, ನಡಿ ಎಲ್ಲಾದರೂ ಬೇರೆ ಕಡೆ ಇರೋಣ ಅಂತ. ಹಿಂಗೆ ಆ ಸಂದರ್ಭದಲ್ಲಿ ಸರಿ ಎಲ್ಲಿರಬೇಕು ಅಂತ ಬಲು ಪ್ರೀತಿ ಪಾರ್ವತಿ ಮೇಲೆ ರುದ್ರದೇವರಿಗೆ. ಅದರಂತೆ ಪಾರ್ವತಿ ಹುಡುಕು ವಿಚಾರ ಮಾಡ್ತಾ ಬಂದಾಗ ಆ ಸಂದರ್ಭದಲ್ಲಿ ಈ ಕಾಶಿ ನೋಡಿದ್ರು. ಈ ಸ್ಥಳ ವಾರಣಾಸಿ ಅಂತ ಅದಕ್ಕೆ ಕರೀತಾರೆ. ವರುಣ ಮತ್ತು ಅಸಿ ಅಂತ 2 ನದಿಗಳು, ಒಂದು ಕಡೆಯಲ್ಲಿ ವರುಣ, ಇನ್ನೊಂದು ಕಡೆ ಅಸಿ. ಆ 2 ನದಿಗಳ ಮಧ್ಯದಲ್ಲಿ ಇರೋ ಪ್ರದೇಶ ಆದ್ದರಿಂದ ಅದಕ್ಕೆ ಏನಂತ ಕರೀತಾರೆ? ವಾರಣಾಸಿ ಅಂತ ಅದಕ್ಕೆ ಹೆಸರು ಬಂದಿರತಕ್ಕಂಥದ್ದು. ಅಲ್ಲಿ ಅಸಿ ಘಾಟ್ ಅಂತ ಲಾಸ್ಟ್ ಬರೋದು, ಅಸಿ ಘಾಟ್, ಅಲ್ಲಿ ಅಸಿ ನದಿ. ಇನ್ನು ವರುಣಾ ನದಿ ಅಲ್ಲಿ ಮೊದಲು ಬರ್ತದೆ ಕೇಶವದೇವರ ಹತ್ರ. ಮಧ್ಯದಲ್ಲಿ 360 ಘಾಟ್ಗಳಿದ್ದಾವೆ. ಏನು ಘಾಟ್ ಅಂದ್ರೆ ಏನು? ಘಟ್ಟ ಅಂತ ಅರ್ಥ. ಘಟ್ಟ ಅಂತಂದ್ರೆ ಏನು? ಒಂದೊಂದು ತೀರ್ಥಗಳು, ಒಂದೊಂದು ಸ್ಥಳಕ್ಕೂ ಅಷ್ಟು ತೀರ್ಥ ಸ್ಥಾನ ಇದೆ ಅಲ್ಲಿ, ಎಲ್ಲಿ ಕಾಶಿ ಕ್ಷೇತ್ರದಲ್ಲಿ. ಹಾಗೆ ದಿನನಿತ್ಯ ಒಂದೊಂದು ತೀರ್ಥದ ಘಟ್ಟದಲ್ಲಿ ಅವನು ಶ್ರಾದ್ದ ಮಾಡ್ತಾ ಹೊರಟು ವರ್ಷ ಇಡೀ ಆಗ್ತದೆ. 360 ಇದೆ ಅಲ್ಲಿ, ಎಲ್ಲಿ? ಕಾಶಿ ಕ್ಷೇತ್ರದಲ್ಲಿ. ಅಷ್ಟು ಮಹತ್ವವನ್ನು ಪಡೆದಿರ್ತಕ್ಕಂಥದ್ದು ಕಾಶಿ ಅಂತಂದರೆ. ಕಡೆಗೆ ಏನಿಲ್ಲ ಅಂದರೂ 360 ಸ್ಥಳದಲ್ಲೂ ಮುಳುಗಿ ಒಂದೊಂದು ಸ್ಥಳದಲ್ಲೂ ತರ್ಪಣ ಕೊಟ್ಟು ಅಷ್ಟಾರು ಮಾಡಿ ಬರಬೇಕು ಅಂತಿರೋ ಪದ್ಧತಿ ಗೊತ್ತಾಯ್ತಲ್ಲ. ಇದೆಲ್ಲ ಕಾಶಿ ಕ್ಷೇತ್ರದಲ್ಲಿ ಹೆಂಗೆ ಅನುಷ್ಠಾನ ಅಂಬತಕ್ಕಂಥ ವಿಚಾರ. ಆ ಕಾಶಿ ಕ್ಷೇತ್ರ ಬಲು ಪ್ರೀತಿ ಆಯಿತು ಯಾರಿಗೆ? ಪಾರ್ವತಿ ದೇವಿಗೆ. ಇದು ಬಲು ಚಂದ ಇದೆ, ಬಲು ಚಂದ. ರುದ್ರದೇವ್ರ ಜೊತೆ ಓಡಾಡ್ಕೊಂಡು ಕೈ ಹಿಡ್ಕೊಂಡು ಗಂಡ ಹೆಂಡತಿ ಇರಬೇಕು ಅಂತಂದ್ರೆ ಅಲ್ಲೋ ಕಾಶಿ ಗಿಜಿ 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 ಬರೇ ಗದ್ಲ ಊರು.
ಅಂಥದ್ರೊಳಗೆ ಇವರು ನವದಂಪತಿಗಳು ಹೆಂಗಿರ್ಲಿಕ್ಕೆ ಏನು ಚಂದ ಆಗ್ತದೆ, ಅದಕ್ಕೆ ಊರು ಖಾಲಿ ಮಾಡಿಸ್ಬೇಕು ಅಂತ ಬಂತು. ಅದಕ್ಕೆ ದೇವದಾಸರ ಕಥಾ ಇದೆಲ್ಲ ಹರಿವಂಶದಲ್ಲಿ ಅದನ್ನೆಲ್ಲ ನಿರೂಪಣವನ್ನು ಮಾಡಿರತಕ್ಕಂಥದ್ದು. ಆ ರೀತಿಯಿಂದ ಆ ಒಂದು ಕಾಶಿ ಕ್ಷೇತ್ರವನ್ನೇ ಅದನ್ನು ರುದ್ರದೇವರು ತಮ್ಮ ಸ್ಥಳ ಅಂತ ಆಗ ಊರಿಡಿ ಖಾಲಿ ಮಾಡಿಸಿಬಿಡುತ್ತಾರೆ. ಅದಕ್ಕೊಂದು ಕಥಾ ನಡೀತದೆ. ಆಮೇಲೆ ಅವರು ತಾವು ಸನ್ನಿಹಿತರಾಗುತ್ತಾರೆ. ಆ ಸ್ಥಳದಲ್ಲಿ ಯಾವಾಗ ರುದ್ರದೇವರು ಬಂದು ಸನ್ನಿಹಿತರಾದರು, ವಿಶಿಷ್ಟ ವ್ಯಾಕರಣ ಶಾಸ್ತ್ರಕ್ಕೆ ಅದು ಏನಾಗಿಬಿಡ್ತು, ದೊಡ್ಡ ಕ್ಷೇತ್ರ. ಯಾಕೆ ವ್ಯಾಕರಣ ಶಾಸ್ತ್ರದ ಸೂತ್ರಗಳನ್ನು ಕೊಟ್ಟವರೇ ಮಹೇಶ್ವರ ಸೂತ್ರಗಳು. ಹಾಗೆ ವಿದ್ಯಾ ಕಾಶಿ ಕ್ಷೇತ್ರದಲ್ಲಿ ಅದು ತಾನಾಗಿ ಹುಲ್ಲು ಹೆಂಗೆ ಬೆಳೀತದೋ ಹಾಗೆ ಅಲ್ಲಿ ವಿದ್ಯಾ ಬೆಳೆಯತಕ್ಕಂಥ ವರ ಆ ಸ್ಥಳಕ್ಕೇ ಹಂಗೆ ಇರತಕ್ಕಂಥದ್ದು. ಎಲ್ಲಿ ನೋಡಿದ್ರು ಪಂಡಿತರು 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 ಹಂಗೆ ತುಂಬಿರತಕ್ಕಂತಹ ಆ ಒಂದು ಕಾಶಿ ಕ್ಷೇತ್ರದ ಒಂದು ಮಹತ್ವ. ಆ ಒಂದು ಪಂಡಿತರಿಗೆ ಗಂಡು ಮೆಟ್ಟಿನ ಸ್ಥಳ ಅಂತ ಪ್ರಸಿದ್ಧ. ಅಲ್ಲಿ ಹೋಗಿ ಮಧ್ವರಾಯರ ಸಿದ್ಧಾಂತದ ಧ್ವಜವನ್ನು ಹಾರಿಸಬೇಕು ಅಂತ ಹೊರಟಿದ್ದಾರೆ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು. ವಾಸಂ ಚಕ್ರೇ ಮಾರುತಾಖ್ಯಾನ ಘಟ್ಟೆ. ಆ ಕಾಶಿಯಲ್ಲಿ ಮಾರುತ ಘಟ್ಟ ಅಂದರೆ ಹನುಮಾನ್ ಘಾಟ್, ಅಲ್ಲಿ ಏನು ಮಾಡ್ತಾ ಇದ್ದಾರೆ, ವಾಸವನ್ನು ನಡೆಸಿರ್ತಕ್ಕಂತಹ ಕ್ರಮ. ಆ ಒಂದು ಸಂದರ್ಭದಲ್ಲಿ ಯೋಗೀಶಾನಸ್ಯಾಯತೈರ್ಲೋಚನೈಸ್ವೈಃ ಪಾಯಂ ಪಾಯೋ ತೃಪ್ತ ಚಿತ್ತಾ ಬಭೂವು. ಏನು ದಾನ ಏನು, ಧರ್ಮ ಏನು, ಅಡಿಗೆ ಏನು, ಭೋಜನ ಏನು, ಏನು ಅಮೃತ ಸದೃಶವಾಗಿ ನಡೆಸಿರ್ತಕ್ಕಂತಹ ಆ ಒಂದು ಉತ್ಸವ ಏನು ಕಾಶಿಯಲ್ಲಿ. ಕೇಚಿತ್ ಸ್ನಾತ್ವಾ ತೇನ ಸಾಕೌದ್ಯುನದ್ಯಾಂ ಸಿಕ್ತಾ ಭಕ್ತ ಗೌರವೇ ಪಾದುಕಾದ್ಭಿ. ಇನ್ನು ಸ್ವಾಮಿಗಳು ಸ್ನಾನಕ್ಕೆ ಹೋದಾಗ ಅವರ ಪಾದೋದಕವನ್ನೇ ಪಾದುಕಾವನ್ನೇ ಅದರ ಜಲವನ್ನೇ ತಲೆ ಮೇಲೆ ಹಾಕ್ಕೊಂಡು ಗಂಗಾನೇ ಬಲು ಪವಿತ್ರ, ಆ ಗಂಗಾ ಜಲದ ಜೊತೆಗೆ ಇದು ಬೇರೆ ಸೇರ್ಕೊಂತು ಅಂತಂದ್ರೆ ನೈಕೈಕೀರ್ಣೋ ಜನ್ಮ ಪಾಪ ಜಾಲೋ ಚಿತ್ವಾ, ಎಲ್ಲ ಪಾಪಗಳನ್ನು ಕಳ್ಕೊಳ್ತಕ್ಕಂತಹ ಆ ಒಂದು ಅದ್ಭುತವಾಗಿರತಕ್ಕಂತಹ ಪುಣ್ಯದ ಒಂದು ಸಂದರ್ಭವನ್ನು ಪ್ರತಿಯೊಬ್ಬರು ಹೊಂದುತ್ತಾ ಇದ್ದಾರೆ. ತೀರೇ ನದ್ಯಾ ದಾತುಮಸ್ಮಿನ್ ಪ್ರವೃತ್ತಿ ದರ್ಭಾಸ್ತೀರ್ಣೆ ಹೈಮಪೀಠೇ ನಿಷಣ್ಣಿ. ಆ ಸಂದರ್ಭದಲ್ಲಿ ಗಂಗಾ ತೀರದಲ್ಲಿ ದರ್ಭೆಗಳನ್ನೆಲ್ಲವನ್ನು ಆಸ್ತೀರ್ಣವನ್ನು ಹಾರಿಸಿ ಅದರ ಮೇಲೆ ಬಂಗಾರದ ಪೀಠವನ್ನು ಇಟ್ಟು ಅಲ್ಲಿ ದೇವರ ಪೂಜಾದಿಗಳನ್ನು ವಿಶಿಷ್ಟ ಕ್ರಮದಿಂದ ನಡೆಸೋಣ. ಅಷ್ಟೇ ಅಲ್ಲ, ದಾನವನ್ನು ಮಾಡಿದರಂತೆ ಸತ್ಯಧ್ಯಾನ ತೀರ್ಥರು. ಆ ದಾನ ಮಾಡ್ತಾ ಇದ್ರೆ ಶಿಬಿರಿಹಯತಿ ವೇಷೋ ಧಾರಯನ್ನಾಗತೋ ವಾ ಬಲಿರಪಿರಿಜ ಭಿಕ್ಷೋರ್ಲೋಕಿತೋ ಪಾದಪುತ್ರಿ. ಶಿಬಿನೇ ಶಿಬಿ ಚಕ್ರವರ್ತಿನೇ ಯತಿಗಳ ವೇಷದಲ್ಲಿ ಬಂದಿದ್ದಾನು ಅಂತ ಕೆಲವರು ಹಿಂಗೆ ನೋಡಿದ್ರಂತೆ. ಯಾರನ್ನೇ ಸತ್ಯಧ್ಯಾನ ತೀರ್ಥರಲ್ಲಿ. ಮತ್ತೊಬ್ಬರಂದ್ರಂತೆ ಬಲಿರಪಿ ನಿಜ ಭಿಕ್ಷೋರ್ಲೋಕಿತೋ ಪಾದಪುತ್ರಿ. ಬಲಿಚಕ್ರವರ್ತಿನೇ ಗಂಗಾ ನೋಡ್ಲಿಕ್ಕೆ ಬಂದ ಅಂತ ಕಾಣಿಸ್ತದೆ. ಯಾಕೆ, ಗಂಗಾ ಯಾರ ಪಾದದಿಂದ ಹುಟ್ಟಿದ್ದು, ತಾನು ಯಾರಿಗೆ ದಾನ ಕೊಟ್ಟನೋ ಅವನ ಪಾದದಿಂದ ಹುಟ್ಟಿದ್ದು. ಅಂದಮೇಲೆ ನಾನು ದಾನ ಕೊಟ್ಟಂತಹ ದಾನವನ್ನು ನನ್ನಿಂದ ದಾನ ಪಡೆದಿರತಕ್ಕ ವಾಮನ ದೇವರ ಪಾದದಿಂದ ಆವಿರ್ಭೂತಳಾಗಿರ್ತಕ್ಕ ಗಂಗಾ ನೋಡ್ಲಿಕ್ಕೆ ಬಹುಶಃ ಬಲಿಚಕ್ರವರ್ತಿನೇ ಈ ರೂಪದಿಂದ ಬಂದು ಏನೋ ಅಷ್ಟು ಆ ಒಂದು ಧ್ಯಾನ ತೀರ್ಥ ವಿಲೋಕ್ಯ ಹೀಗೆ ಆ ಒಂದು ದಾನ ಧರ್ಮವನ್ನು ನಡೆಸ್ತಾ ಇದ್ದ. ಬ್ರಾಹ್ಮಣರೇನೆ 500 ಪಂಡಿತರನ್ನು ಕರ್ಕೊಂಡು ಹೋಗಿದ್ದರಂತೆ ಸತ್ಯಧ್ಯಾನ ತೀರ್ಥರು. ಆ ಸಂದರ್ಭದಲ್ಲಿ ದಿಗ್ಗಜ ಪಂಡಿತರುಗಳನ್ನು ಅಷ್ಟು ಜನನನ್ನು ಕರ್ಕೊಂಡು ಹೋಗಿದ್ದಾರೆ. ಬರೇ ಪಂಡಿತರು ಬರ್ತಾರ, ಅವ್ರ ಜೊತೆಗೆ ಅವ್ರ ಮನೆಯವರು, ಅವ್ರ ಮಕ್ಕಳು, ಅವ್ರ ಶಿಷ್ಯಂದರು, ಅವ್ರ ಪರಿವಾರ, ಸರ್ವಸ್ವರು ಕೂಡ ಮೋಕ್ಷ ಸದೃಶ ಆನಂದದಲ್ಲಿ ಇರತಕ್ಕಂತಹ ಸಂದರ್ಭ. ಕಾಶಿಯಲ್ಲಿ ಇಷ್ಟು ದಾನ ಧರ್ಮಾದಿಗಳನ್ನೇ ಈ ಉತ್ಸವವನ್ನೇ ವೈಭವವನ್ನು ನಡೆಸ್ತಾ ಮುಖ್ಯ ಬಂದಿದ್ದು ಯಾವುದಕ್ಕೋಸ್ಕರ, ಶಾಸ್ತ್ರಾರ್ಥ ಸಿದ್ಧಾಂತ ಸ್ಥಾಪನೆ ಮಾಡೋದಕ್ಕೋಸ್ಕರ. ಅದಕ್ಕೆ ಕಾಶಿ ದಿಗ್ವಿಜಯವನ್ನು ಮಾಡಲಿಕ್ಕೆ ಬಂದಂಥವರು ಆಗ ಡಂಗುರವನ್ನು ಹೊರಡಿಸಿದ್ರಂತೆ. ಏನು ಡಂಗುರ? ಬ್ರಾಹ್ಮಣ್ಯೋ ಸಫಲಯಿತುಂ ಪ್ರವರ್ತಮಾನ ಯದ್ವಸ್ತು ಶ್ರುತಿ ನಿಕರನ್ ವಿಲೋಡ್ಯ ಮೃಗ್ಯೋ. ಬ್ರಾಹ್ಮಣ್ಯಂ ಸಫಲಯಿತುಂ, ಬ್ರಾಹ್ಮಣ್ಯ ಸಾಫಲ್ಯಕ್ಕೋಸ್ಕರವಾಗಿ ಸಭಾ ಏರ್ಪಾಟಾಗಿದೆ. ನೋಡಿ, ಹೀಗೆ ಡಂಗುರವನ್ನು ಹೊರಡಿಸ್ತಾ ಇದ್ದಾರಂತೆ. ಬ್ರಾಹ್ಮಣ್ಯ ಸಾಫಲ್ಯ, ಬ್ರಾಹ್ಮಣ ಜನ್ಮ ಸಫಲ ಆಗೋದೇನೆ ಯಾವುದರಿಂದ? ಶಾಸ್ತ್ರಾರ್ಥ ವಿಚಾರದಿಂದ ತತ್ವ ನಿಷ್ಕರ್ಷ ಮಾಡತಕ್ಕಂಥದ್ದರಿಂದ ಸಭಾಮುಪೇತ್ಯ ಯೂಯಂ, ಸಭಾಕ್ಕೆ ಬಂದು ನಿಮ್ಮ ನಿಮ್ಮ ವಿದ್ಯೆ, ನಿಮ್ಮ ನಿಮ್ಮ ಪ್ರತಿಭೆ, ನಿಮ್ಮ ನಿಮ್ಮ ಒಂದು ಪಾಂಡಿತ್ಯ
ಅದಕ್ಕೆ ಮುಕ್ತವಾಗಿರತಕ್ಕ ರಂಗಸ್ಥಳ, ಇದನ್ನು ಸಾರ್ಥಕಪಡಿಸಬೇಕು ವಿದ್ವದ್ವರರು ಅಂತ ಆ ಸಂದರ್ಭದಲ್ಲಿ ಸತ್ಯಧ್ಯಾನ ತೀರ್ಥರು ಘೋಷಣವನ್ನು ಮಾಡಿಸೋಣ, ಡಂಗುರವನ್ನು ಹೊಡೆಸ್ತಾ ಇರೋಣ. ಅದ್ಭುತವಾಗಿರತಕ್ಕ ಸಭಾವನ್ನೇ ಹನುಮಾನ್ ಘಾಟ್ ಅಲ್ಲಿ ಏರ್ಪಾಟು ಮಾಡಿರತಕ್ಕಂತಹ ಸಂದರ್ಭ. ಏನು ಬೇಕಾದ ಏರ್ಪಾಟಾಯಿತು. ವಿದ್ವಾಂಸರು ಇವ್ರ ಕಡೆಯಿಂದಲೇ 100 ಜನ ಹೋಗಿದ್ದಾರಂತೆ. ಸಭಾ ಎಲ್ಲ ತುಂಬಿದೆ, ಶಾಸ್ತ್ರಾರ್ಥ ವಿಚಾರವನ್ನೆಲ್ಲ ನಡೆಸ್ತಾ ಇದ್ದಾರೆ. ಆದರೆ ಕಾಶಿ ಪಂಡಿತರು ಒಬ್ಬರು ಬರಲೇ ಇಲ್ಲ. ಇವ್ರ ಪಂಡಿತರೇ ಇವರೇ ಜನ, ಇವ್ರಿಗೆ ಸೇರಿಕೊಂಡು ಇವರೇ ಮಾತಾಡೋದು. ಹೀಗೆ 1 ದಿವಸ 2 ದಿವಸ 3 ದಿವಸ ನಡೀತು. ಆ ಸಂದರ್ಭದಲ್ಲಿ ಸತ್ಯಧ್ಯಾನ ಇಷ್ಟು ಮಾಡಲಿಕ್ಕೆ ನಾವು ಅಲ್ಲಿಂದ ಇಲ್ಲಿ ತನಕ ಬರಬೇಕಾಗಿಲ್ಲ. ಇಷ್ಟೆಲ್ಲ ಜನರನ್ನು ಪಂಡಿತರನ್ನು ಕರ್ಕೊಂಡು ಇಷ್ಟೆಲ್ಲ ಇಲ್ಲಿರತಕ್ಕ ಪಂಡಿತ ಸಿಂಹಗಳು ಈ ಸಭಾಕ್ಕೆ ಬರಬೇಕು ಅಂತ ನಮ್ಮ ದೃಷ್ಟಿ. ಒಬ್ಬರು ಬರವಲ್ರು, ಏನು ಕಾರಣ ನೋಡಿ. ಹಿಂಗೆ ಆ ಸಂದರ್ಭದಲ್ಲಿ ವಿಚಾರವನ್ನು ನಡೆಸ್ತಾ ಇದ್ದಾರೆ. ಒಬ್ಬ ಪಂಡಿತ ಬಂದ. ಯಾವ ಬಂದು? ಮಹಾದೇವ ಶಾಸ್ತ್ರಿಗಳು ಅಂತ ಅವ್ರು ಬಂದಿದ್ದಾರಂತೆ. ಆ ಸಂದರ್ಭದಲ್ಲಿ ಅಂತ ಒಬ್ಬರಾದ್ರೂ ಬಂದ್ರಲ್ಲಪ್ಪ, ಅವರು ಯಾರೋ ಒಬ್ರು ಪಂಡಿತರು ಭಾಳ ಅವ್ರನ್ನ ಆದರ ಮಾಡಿ ಹತ್ತಿರದಲ್ಲಿ ಕರೆಸಿ ಕೂಡಿಸಿದ್ರು. ಅವರು ಯಾವ ಶಾಸ್ತ್ರದಲ್ಲಿ ಪಂಡಿತರು? ಅಲಂಕಾರ ಶಾಸ್ತ್ರ. ಸಾಹಿತ್ಯದಲ್ಲಿ ಒಳ್ಳೆ ವಿದ್ವಾಂಸರು ಮಹಾದೇವ ಶಾಸ್ತ್ರಿಗಳು, ಸಾಹಿತಿಗಳು. ಒಳ್ಳೆ ಸರಸ ಸಾಹಿತ್ಯ, ಒಳ್ಳೆ ಸಂಸ್ಕೃತ ಭಾಷಾ, ಶ್ಲೋಕ ರಚನಾ ಅದರಲ್ಲೆಲ್ಲ ಮಾಡತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಪ್ರೋತ್ಸಾಹ ಕೊಡ್ತಿದ್ರು ಸತ್ಯಧ್ಯಾನ. ಅವ್ರು ಯಾವುದೇ ವಿದ್ಯೆ ಇರಲಿ, ವಿದ್ಯಾ ಅಂದ್ರೆ ವಿದ್ಯಾವಂತ ಅಂದ್ರೆ ಸಾಕು, ಅವರಿಗೆ ಆ ಒಂದು ಮಹತ್ವ ಕೊಡತಕ್ಕಂತಹ ಅವರ ದೃಷ್ಟಿ. ಅವರಿಗೆ ಗೌರವ ಆದರ ಬೇಕಾದದೆಲ್ಲ ನಡೆಸಿದರು. ಅಲ್ರಿ, ಇವರು ಕೊಡೋಷ್ಟು ದಕ್ಷಿಣೆ ಇವೆಲ್ಲ ಅವರು ಸ್ವಪ್ನದಲ್ಲೂ ಕಂಡಿಲ್ಲ. ಅದನ್ನು ನೋಡಿದ ಕೂಡ ದಿನನಿತ್ಯ ಬಂದುಬಿಟ್ರು ಯಾರೋ ಮಹಾದೇವ ಶಾಸ್ತ್ರಿ. ದಿನ ಬರೋದು, ದಿನ ಮಾತಾಡೋದು, ದಿನ ಶ್ಲೋಕ ಮಾಡೋದು, ದಿನ ಇವ್ರನ್ನ ವರ್ಣನ ಮಾಡೋದು, ದಿನ ದಕ್ಷಿಣೆ ತಗೊಂಡು ಹೋಗೋದು. ಆಯಿತು, ಕೊಟ್ಟರು ಸತ್ಯಧ್ಯಾನ ತೀರ್ಥರು. ಆದರೆ ಸಾಹಿತ್ಯದಲ್ಲಿ ಸಾಹಿತಿಗಳು ಅಲಂಕಾರ ವರ್ಣನ ಇದು ನಮ್ಮ ಮಹತ್ವ ಅಲ್ಲ. ದ್ವೈತ ಅದ್ವೈತ ನ್ಯಾಯ ವ್ಯಾಕರಣ ವಾಕ್ಯಾರ್ಥ ಶಾಸ್ತ್ರಾರ್ಥ ಆ ಪಂಡಿತರು ಬರಬೇಕು. ಬರೀ ಒಬ್ಬ ಬರ್ತಾ ಇದ್ದಾನೆ. ಕೇಳೇ ಬಿಟ್ರಂತೆ, ಏನಪ್ಪ ಕಾಶಿ ಒಳಗೆ ನ್ಯಾಯಶಾಸ್ತ್ರ ವ್ಯಾಕರಣಶಾಸ್ತ್ರ ವೇದಾಂತ ಶಾಸ್ತ್ರ ಪಂಡಿತರು ಯಾರು ಇಲ್ಲೇನು? ಬರೀ ಸಾಹಿತ್ಯ ಒಬ್ಬರೇ, ನೀವೊಬ್ಬರೇ ಬರ್ತಿರಲ್ಲ, ಬೇರೆ ಯಾರು ವಿದ್ವಾಂಸರು ಇಲ್ಲೇನು ಅಂತ ಯಾರು ಸತ್ಯಧ್ಯಾನ ತೀರ್ಥರು ಒಂದು 2-3 ದಿವಸ ಸಲಿಗೆ ಆದಮೇಲೆ ಕೇಳಿದ್ದಾರೆ. ಯಾರಿಗೆ? ಮಹಾದೇವ ಶಾಸ್ತ್ರಿ. ಯಾಕಿಲ್ಲ, ಬೇಕಾದ ಎಂತೆಂಥ ಬೃಹಸ್ಪತಿ ಸಮಾನರಿದ್ದಾರೆ ಕಾಶಿಯಲ್ಲಿರ್ತಕ್ಕಂತಹ ವಿದ್ವಾಂಸರು, ಸಾಮಾನ್ಯರಲ್ಲ. ಮತ್ತು ಬರ್ತಿಲ್ಲ ಅಂದರೆ ವಿದ್ವಾಂಸರು ಅಷ್ಟು ಸುಲಭ ಬರೋರಲ್ಲ. ವಿದ್ವಾಂಸರು ಯಾವಾಗ ಬರ್ತಾರೆ? ಅವರು ಗುಣವನ್ನು ನೋಡಿ ಬರ್ತಕ್ಕಂಥವ್ರು, ಹಣ ನೋಡಿ ಯಾರೂ ಕೂಡ ಬರ್ತಕ್ಕಂಥವರಲ್ಲ. ಅವ್ರಿಗೆ ಅರ್ಥ ಆಗಬೇಕು ಈ ಸ್ವಾಮಿಗಳು ಎಂಥವರು, ಇವರಲ್ಲಿ ಸಭಾಕ್ಕೆ ಹೋದರೆ ನಮ್ಮ ವಿದ್ವತ್ತಿಗೆ ಅಂಥ ಒಂದು ಮಹತ್ವ ಬರ್ತದೆ ಅನ್ನೋದು ಜ್ಞಾನ ಆಗಬೇಕು. ಆದ್ದರಿಂದ ವಿದ್ವಾಂಸರು ಹಾಗೆ ನೀವು ಸುಮ್ಮನೆ ಡಂಗುರು ಹೊರಡಿಸಿದ್ವಿ, ರಸ್ತೆ ತುಂಬ ಹೇಳಿದ್ವಿ, ಇದು ಮಾಡಿದ್ವಿ, ಪಾಂಪ್ಲೆಟ್ ಹಾಕ್ಸಿದ್ವಿ, ಪ್ರಚಾರ ಮಾಡಿದ್ವಿ, ಸಭಾಕ್ಕೆಲ್ಲ ವಿದ್ವಾಂಸರು ಬರಲಿ ಅಂತ ಹೆಂಗೆ ಬರ್ತಾರೋ? ಖುದ್ದಾಗಿ ನೀವೇ ಹೋಗಿ ಕರಿಬೇಕು ಅಂದ್ರೆ ಬರ್ತಾರೆ. ದೊಡ್ಡ ಸ್ವಾಮಿ ಒಬ್ಬೊಬ್ಬರು ಮನೆಗೆ ಹೋಗಿ ನೀವು ಬರ್ರಿ ಅಂತ ಕರ್ಲಿಕ್ಕೆ ಆಗ್ತದಾ? ಹಂಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅವ್ರು ಬರೋದಿಲ್ಲ. ಹಂಗಾರೆ ಹೆಂಗೆ ಮಾಡಬೇಕು ನೋಡಿ, ಅದಕ್ಕೊಂದು ಉಪಾಯ ಮಾಡಿ ನೋಡಿ. ಸಾಹಿತ್ಯದವರು ಉಪಾಯ ಚಮತ್ಕಾರ ಉಪಾಯ ಮಾಡ್ತಾರೆ. ಒಂದು ಉಪಾಯ ಮಾಡಿ. ಏನು? ಎಲ್ಲ ವಿದ್ವಾಂಸರು ಗಂಗಾಕ್ಕೆ ಬಂದೇ ಬರ್ತಾರೆ. ಸಾಯಂಕಾಲ ಸಂಧ್ಯಾ ವಂದನೆ, ಅದು ಗಂಗಾಕ್ಕಷ್ಟು ಮಹತ್ವ. ಆ ಸಂದರ್ಭದಲ್ಲಿ ನೀವು ಗಂಗಾ ತೀರಕ್ಕೆ ಬಂದುಬಿಟ್ರಿ. ಅಲ್ಲೇನೇ ಎಲ್ಲ ವಿದ್ವಾಂಸರು ಸಿಗ್ತಾರೆ. ನೀವು ಅವ್ರ ಹತ್ರ ಹೋಗೋದು, ಅವ್ರು ನಿಮ್ಮ ಹತ್ರ ಬರೋದು ಆಗೋದಿಲ್ಲ. ಹೌದಲ್ಲೋ? ಗಂಗಾ ತೀರದಲ್ಲಂತೂ ನೀವು ಗಂಗಾಕ್ಕೆ ಬರ್ಬೋದು, ಅವರು ಬಂದಿರ್ತಾರಲ್ಲ. ಆ ಸಂದರ್ಭದಲ್ಲೇನೆ ವಿದ್ವಾಂಸರು ಬಂದವರಿಗೆಲ್ಲ ಯಾವ್ಯಾವ ಶಾಸ್ತ್ರ ನಿಮಗೆ ಬೇಕೋ, ಯಾರ್ಯಾರು ಪ್ರಧಾನನೋ ಎಲ್ಲರನ್ನೂ ಅಲ್ಲಿ ತೋರಿಸ್ತೀನಿ. ಅಲ್ಲೇ 2 ಸೆಕೆಂಡ್ನೊಳಗೆ ನಿಮ್ಮ ಶಿಷ್ಯರನ್ನು ಹೇಳಿ ಕಳಿಸಿದರೆ ಎದುರಿಗಿದ್ದಾಗ ಇಲ್ಲ ಅನ್ನೋದಿಲ್ಲ, ಬಂದೊಂದು ಭೇಟಿ ಆಗ್ತಾರೆ. ಆಗ ಅವ್ರನ್ನ ಸಭಾಕ್ಕೆ ಕರೀರಿ, ಬೇಕಾದಂಗೆ ಬರ್ತಾರೆ ಅಂತ ಆ ಸಂದರ್ಭದಲ್ಲಿ ಉಪಾಯವನ್ನು ತಿಳಿಸ್ತಾ ಇದ್ದಾರೆ ಮಹಾದೇವರ ಶಾಸ್ತ್ರಿಗಳು. ಅದರಂತೆಯೇ ಸತ್ಯಧ್ಯಾನ ತೀರ್ಥರು ಏನು ಮಾಡಿದ್ರಂತೆ, 2 ಗೋಣಿ ಚೀಲ ತುಂಬ ಬೆಳ್ಳಿ ನಾಣ್ಯವನ್ನು ತುಂಬಿಕೊಂಡು ಹೋದ್ರಂತೆ. ಶಿಷ್ಯರ ಕೈಲಿ ತಗೊಂಡು ಅಲ್ಲಿ ತಾವು ಕೂತ್ಕೊಂಡ್ಬಿಟ್ರು ಗಂಗಾ ತೀರದಲ್ಲಿ. ಅಷ್ಟೇ ಇಲ್ಲ, ಮತ್ತೆ 2 ಗೋಣಿ ಚೀಲ ತುಂಬ ಬೇಳೆ ತರಿಸಿದ್ರಂತೆ. ಪ್ರತಿಯೊಬ್ಬರಿಗೂ ಕೂಡ ಆ ಸಂದರ್ಭದಲ್ಲಿ ಏಕೆ ಸುಮ್ಕೂಡು, ಏನು ಮಾಡ್ತಾ ಇದೀಯ, ಏನೇನೋ ಮಾತಾಡಬೇಡ. ಪ್ರತಿಯೊಬ್ಬ ವಿದ್ವಾಂಸರಿಗೂ ಕೂಡ ಆ ಸಂದರ್ಭದಲ್ಲಿ ಅವರು ಸಂಧ್ಯಾವನೆ ಮಾಡ್ಕೊಂಡು ಹಿಂಗೆ ಬರ್ತಿದ್ದಂತೆಯೇ ಆಗ ದೊನ್ನಿ ತಗೋಬೇಕು. ಒಂದು ದೊನ್ನಿಯಲ್ಲಿ 2 ಪೇಡೆ, ಮತ್ತೊಂದು ದೊನ್ನಿಯಲ್ಲಿ 2 ಬೆಳ್ಳಿ ನಾಣ್ಯ. ಆ ವಿದ್ವಾಂಸರಲ್ಲಿ ಅಲ್ಲಿ ಸಂಧ್ಯಾವನೆಗೆ ಹಿಂಗೆ ಬರ್ತಾರಲ್ಲ, ಬರ್ತಿದ್ದಂತೆ ಹೇಳಿ ಕಳಿಸ್ಬೇಕಂತೆ ಸ್ವಾಮಿಗಳು ಕರಿತಾ ಇದ್ದಾರೆ. ಯಾಕೆ
ನಿಮ್ಮಲ್ಲಿರೋ ಸರಸ್ವತಿಗೆ ಗೌರವವನ್ನು ನೀಡಬೇಕು ಅಂತ ಕರಿತಾ ಇದ್ದಾರೆ. ಎದುರ ಇಲ್ಲ ಅನ್ಲಿಕ್ಕಾಗೋದಿಲ್ಲ, ಬರಬೇಕು. ಬರ್ತಿದ್ದಂತೆ ಸತ್ಯಧ್ಯಾನ ತೀರ್ಥರು 2 ಬೆಳ್ಳಿ ನಾಣ್ಯ 2 ಪೇಳೆ ಅದನ್ನು ನೀಡ್ತಿದ್ದಂತೆ, ಯಾಕೆ ಸಭಾ ಏರ್ಪಾಟ್ ಮಾಡಿದ್ದೀವಿ, ತಮ್ಮಲ್ಲಿ ಸರಸ್ವತಿ ದೇವಿ ಕುಣಿದಾಡ್ತಾ ಇದ್ದಾಳೆ, ಅಲ್ಲಿ ಬಂದು ತಾವು ಸಭಾದಲ್ಲಿ ಶಾಸ್ತ್ರಾರ್ಥ ವಿಚಾರ ಅದಕ್ಕೆ ಬರ್ರಿ ನೋಡಿ. ಹೀಗೆ ಉಪಾಯದಿಂದ ಎಲ್ಲ ವಿದ್ವಾಂಸರು ಬರುವಂತೆ ವ್ಯವಸ್ಥಾವನ್ನು ಮಾಡ್ತಾ ಇದ್ದಾರೆ. ಆಗ ರೀ 2 ಬೆಳ್ಳಿ ನಾಣ್ಯ ಕೂತಲ್ಲಿ ಯಾರು ಕೊಡ್ತಾರ್ರಿ ಅಂದ್ರೆ ಬಹಳ ಔದಾರ್ಯ ಇದೆ ಅಂತ ನೋಡಿ. ಎಲ್ಲ ವಿದ್ವಾಂಸರು ಆ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ದಾರೆ, ಸಭಾಕ್ಕೆ ವ್ಯಾಕರಣಶಾಸ್ತ್ರ, ನ್ಯಾಯಶಾಸ್ತ್ರ, ಪ್ರತಿಯೊಂದು ಶಾಸ್ತ್ರದಲ್ಲೂ ಕೂಡ ಹೇಮಾಹೇಮಿ ವಿದ್ವಾಂಸರು ಪ್ರತಿಯೊಬ್ಬರು ಕೂಡ ಬರ್ತಾ ಇದ್ದಾರಂತೆ. ಆ ಸಂದರ್ಭದಲ್ಲಿ ಬಂದಿರತಕ್ಕಂಥ ದೊಡ್ಡ ವಿದ್ವಾಂಸರು, ಆ ಕಾಲದಲ್ಲಿ ಬಂದಿರತಕ್ಕಂಥವರು ಯಾರು, ವಾಮಾಚರಣ ಭಟ್ಟಾಚಾರ್ಯ ಎಂಬತಕ್ಕಂತಹ ವಿದ್ವಾಂಸರು, ಅವರು ಅಲ್ಲಿ ಪ್ರವೃತ್ತರಾಗಿ ಬರ್ತಾ ಇದ್ದಾರಂತೆ. ಏನು ಕಾಶಿಯಲ್ಲಿರ್ತಕ್ಕಂತಹ ವಿದ್ವಾಂಸರಲ್ಲೇನೆ ಮೂರ್ಧನ್ಯ ವಿದ್ವಾಂಸರು ಯಾರು, ವಾಮಾಚರಣ ಭಟ್ಟಾಚಾರ್ಯ ಅಂತ. ಯಾವ ಶಾಸ್ತ್ರದಲ್ಲಿ, ತರ್ಕಶಾಸ್ತ್ರದಲ್ಲಿ. ಶ್ರೀವಾಮಾಚರಣ ದಿಗಂತ ಸಿದ್ಧನಾಮ ಭಟ್ಟಾಚಾರ್ಯ ಪದಧರಶ್ಚ ಪೂರ್ವ ಪಕ್ಷ. ಎಲ್ಲ ವಿದ್ವಾಂಸರು ಸ್ಟಡಿ ಮಾಡಿ ಬರ್ತಾರೆ, ಹಂಗೆ ಬರೋದಿಲ್ಲ, ಗೊತ್ತಾಯ್ತಲ್ಲ. ಎಲ್ಲ 3-4 ದಿವಸದ್ದೆಲ್ಲ ನೋಡಿದ್ರು, 100 ಜನ ಪಂಡಿತರು ಹೋಗಿದ್ದು. ಎಲ್ಲ ಪಂಡಿತರನ್ನು ಕೂಡ ಅವರ ವಿದ್ಯಾವನ್ನೇ ವಿಚಾರವನ್ನು ಮಾಡುವ ಸಂದರ್ಭದಲ್ಲಿ ಸತ್ಯಧ್ಯಾನ ತೀರ್ಥರು ಪ್ರತಿಯೊಬ್ಬರನ್ನು ಕೂಡ ಬಾಯಿ ಕಟ್ಟೋದು, ಅವ್ರನ್ನ ಹೆಂಗೆ ಹಿಡಿಯೋದು, ಅವ್ರ ವ್ಯಾಕರಣ ಇರಲಿ, ಶಾಸ್ತ್ರ ಇರಲಿ, ವೇದಾಂತ ಇರಲಿ, ಪ್ರತಿಯೊಂದರಲ್ಲೂ ಅಸಾಧ್ಯ ಮಾತನಾಡ್ತಾ ಇದ್ದಾರೆ ಯಾರು, ಸತ್ಯಧ್ಯಾನ ತೀರ್ಥರು. ಆಗ ಆ ವಾಮಾಚರಣ ಭಟ್ಟಾಚಾರ್ಯ ಏನು ಜಾಣತನ ಮಾಡಿದ್ರಂತೆ, ಬಂದವರು ನಮಸ್ಕಾರ ಮಾಡಿದರು. ಸಭಾದಲ್ಲಿ ದೊಡ್ಡ ವಿದ್ವಾಂಸರು ಬಂದಿದ್ದಾರೆ ಅಂತ ಬಲು ಖುಷಿ ಯಾರಿಗೆ, ಸತ್ಯಧ್ಯಾನ ತೀರ್ಥರಿಗೆ. ದೊಡ್ಡ ಆಸನದಲ್ಲಿ ಅವರನ್ನು ಹಾಕಿ ಕುಡಿಸಿದ್ದಾರಂತೆ. ಶಾಸ್ತ್ರಾರ್ಥ ವಿಚಾರ ನಡೆಸಬೇಕು, ಅವಶ್ಯ ಅದಕ್ಕೆ ಬಂದಿದ್ದೀವಿ. ಆದರೆ ಏನಾದರೆ ನಾನು ತರ್ಕಶಾಸ್ತ್ರದಲ್ಲಿ ಮಾತಾಡುವ, ತಾವು ಪೀಠಾಧಿಪತಿಗಳು, ತಮ್ಮದು ವೇದಾಂತ ಶಾಸ್ತ್ರ, ನೀವು ಹೇಳೋ ವೇದಾಂತ ನನಗೆ ಬರೋದಿಲ್ಲ. ನೀವು ತರ್ಕಶಾಸ್ತ್ರದಲ್ಲಿ ಮಾತಾಡ್ಬೋದು, ಆದರೆ ತರ್ಕಶಾಸ್ತ್ರದಲ್ಲಿ ಸನ್ಯಾಸಿಗಳು ಮಾತನಾಡೋದು ಅಷ್ಟು ಭೂಷಣ ಅಲ್ಲ. ವೇದಾಂತದಲ್ಲಿ ಮಾತನಾಡಬೇಕು. ನಿಮ್ಮಲ್ಲಿ 100 ಜನ ಪಂಡಿತರು ಬಂದಿದ್ದಾರಲ್ಲ, ಅವ್ರು ಯಾರಾದರೂ ಮಾತನಾಡಲಿ, ಅವ್ರ ಜೊತೆಗೆ ನಾ ಮಾತನಾಡಿ. ಅಂದರೆ ಬರೇ ನೀವೊಬ್ಬರೇ ಮಾತಾಡ್ತೀರಿ ನಿತ್ಯ, ನಿಮ್ಮ ಕಡೆಯವ್ರು ಯಾರಾದರೂ ಕೂಡ ಮಾತಾಡಲಿ ನನ್ನ ಜೊತೆಗೆ ನೋಡಿ, ಹಿಂಗೆ ಹೇಳೋ ವಿಧಾನ. ಹಿಂಗೆ ಆ ವಾಮಾಚರಣ ಭಟ್ಟಾಚಾರ್ಯ ಹೇಳ್ತಿದ್ದಂತೀರಿ. ನಕ್ಕು ಬಿಟ್ಟರು ಸತ್ಯಧ್ಯಾನ ತೀರ್ಥರು. ಅವಶ್ಯ ಆಗಲಿ, ನೀವಂತೂ ಮೊದಲು ಮಾತನಾಡ್ರಿ, ಆಮೇಲೆ ಮುಂದೆ ಯಾರು ಮಾತನಾಡ್ತಾರೆ ಅಂತಂತ ತಿಳಿಸ್ತಾ ಇರೋಣ. ಆಗ ತಗೊಂಡ್ಬಿಟ್ಟೆ ನೋಡಿ. ಅವನಿಗೆ ಗೊತ್ತಿತ್ತು ಏನಂತ, ಇವರು ಬುದ್ಧಿಮತ್ತ, ಇವರಂತೂ ಮಾತನಾಡಿದಂಗೆ ಹಿಂಗೆ ಅಷ್ಟು ವ್ಯವಸ್ಥೆ ಆಯ್ತಾ. ಇನ್ನು ಉಳಿದವ್ರು ಯಾರು ಮಾತನಾಡಿದ್ರು ಕೂಡ ಅವ್ರನ್ನ ಡಬ್ ಹಾಕಿಬಿಡೋದು, ಅವ್ರಿಗೆ ಏನು ಬರೋದಿಲ್ಲ ಅಂತ ಅನಿಸುವಷ್ಟು ಆಕ್ರಮದಿಂದ ಹೇತ್ವಾಭಾಸನ ಚ ವಿಚಾರಣೆ ವ್ಯಧತ್ತ. ಯಾವ್ದು ತಗೊಂಡಿದ್ದಾನಾಗ, ಹೇತ್ವಾಭಾಸ ಸಾಮಾನ್ಯ ನಿರುಕ್ತಿ ಅಂತ ತರ್ಕಶಾಸ್ತ್ರದಲ್ಲಿ ದೊಡ್ಡ ಗ್ರಂಥ. ಅಲ್ಲಿ ಬರತಕ್ಕಂತಹ ನಚಚತುಷ್ಟಯ ಎಂಬತಕ್ಕಂತಹ ವಾಕ್ಯಾರ್ಥ. ಆ ಒಂದು ವಾಕ್ಯಾರ್ಥದಲ್ಲಿ ನೀವು ಮಧ್ಯಸ್ಥರಾಗಿ ಕೂತು ಬಿಡ್ರಿ ಅಂತ ಇವ್ರನ್ನ ಮಧ್ಯಸ್ಥರಂತೆ ಆ ಸತ್ಯಧ್ಯಾನ ತೀರ್ಥರನ್ನೇ ಸುಮ್ಮನೆ ಕುಡಿಸಿಬಿಟ್ಟ. ಯಾರಾದರೂ ನಿಮ್ಮ ಕಡೆ ವಿದ್ವಾಂಸರು ಮಾತನಾಡಲಿ ಅಂತ ತಿಳಿಸ್ತಾ ಇರೋಣ. ಏನು ಆ ವಾಮಾಚರಣ ಭಟ್ಟಾಚಾರ್ಯ ಮಾತನಾಡ್ತಾ ಇದ್ರೆ, ಅವ ಏನು ಶುರು ಮಾಡಿದ, ಎಲ್ಲಿಗೆ ಹೋಗಿ ನಿಲ್ಲಿಸ್ದ, ಏನು ಅವನ ವಿಚಾರ, ಯಾವ ಕ್ರಮ, ಏನು ಪರಿಷ್ಕಾರ, ಏನು ಅನುಗಮಗಳು, ಏನು ಕರೋಡಪತ್ರಗಳು, ಏನು ವಾಕ್ಯಾರ್ಥವನ್ನು ಆತ ಡೆವಲಪ್ ಮಾಡ್ತಾ ಇದ್ದಾನೆ. ಪಂಡಿತರಿಗೆ ಬೇಕಾದ ದಕ್ಷಿಣ ದೇಶದಿಂದ ಪಂಡಿತರೆಲ್ಲ ಜೊತೆಗೆ ಹೋದಂಥವರು ಎಲ್ಲಿ ಹಿಡಬೇಕು ಅಂತ ಯಾರಿಗೂ ಅರ್ಥ ಆಗಿದೆ. ಎಲ್ಲ ಹೇಮಾಹೇಮಿ ಪಂಡಿತರೇ, ಆದರೆ ಕಾಶಿ ಪಾಂಡಿತ್ಯದ ಒಂದು ವಿಧಾನನೇ ಬೇರೆ. ಆ ಸಂದರ್ಭದಲ್ಲಿ ಕೆಲವರು ಜನವಾರ ಹಾಕ್ಕೊಂಡೇ ಹೊರಟು ಬಿಟ್ರಂತೆ. ಎಲ್ಲ ಸ್ವಾಮಿಗಳು ನೀ ಹೇಳುವಂತ ನನಗೇನಾದ್ರು ಕೂಡ ಮಾತನಾಡುವಂಥದ್ದು ಎಲ್ಲ ಯಾಕೆ ಆಗಬೇಕಪ್ಪ. ಹಿಂಗೆ ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಅತ್ಲಾಗಿ ನೋಡ್ತಾ ಇದ್ದಾರೆ. ಕೆಲವರು ಏನು ಮಾಡಬೇಕು ಅಂತ ಮಂಕಾಗ್ತಾ ಇದ್ದಾರೆ. ಯಾರಿಗೂ ಕೂಡ ಉತ್ತರ ಎಲ್ಲಿ ಹಿಡಿಬೇಕು ಏನು ಅಂತ ಅರ್ಥ ಆಗುತ್ತಿಲ್ಲ. ಈ ವಿದ್ವಾಂಸರ ಸ್ಥಿತಿನೂ ಸತ್ಯಧ್ಯಾನ ತೀರ್ಥರು ಗಮನಿಸಿದರು. ಅವ್ರಿಗೆ ಉತ್ತರ ಗೊತ್ತಿದೆ, ಎಲ್ಲಿ ಹಿಡಿಬೇಕು, ಏನು ಮಾತನಾಡಬೇಕು, ಆದರೆ ಅವ್ರು ಮಾತಾಡೋಂಗಿಲ್ಲ ಅಂತ ಹೇಳಿ ಕುಡಿಸಿಬಿಟ್ಟಿದ್ದಾನಾತ. ಆ ಸಂದರ್ಭದಲ್ಲಿ ಒಬ್ಬರು ಇದಕ್ಕೆ ಸಮರ್ಥರು. ಅವ್ರನ್ನ ನೋಡಿದ್ರಂತೆ, ತಮ್ಮ ಪಂಡಿತರಲ್ಲಿ ಅವರನ್ನು ನೋಡ್ತಾ ಇದ್ದಾರಂತೆ. ಯಾರವರು, ಎಳತ್ತೂರು ಕೃಷ್ಣಾಚಾರ್ಯರು ಎಂಬತಕ್ಕಂಥದ್ದು. ಆ ಸಂದರ್ಭದಲ್ಲಿ ವಿದ್ವಾಂಶ್ರೀ ಯಲತುರ ಕೃಷ್ಣ ನಾಮಧೇಯ. ಎಲ್ಲಿದ್ದಾನೆ ಕೃಷ್ಣ, ಎಳತ್ತೂರು ಕೃಷ್ಣಾಚಾರ್ಯ ಎಲ್ಲಿದ್ದಾರೆ ಅಂತ ಸತ್ಯಧ್ಯಾನ ತೀರ್ಥರು ವಿಚಾರವನ್ನು ಮಾಡಿದರೆ ಅವರು ಕಾಶಿ ಊರು ನೋಡ್ಕೊಳ್ಳಿಕ್ಕೆ ಹೋಗ್ಬಿಟ್ಟಿದ್ದಾರೆ. ಗೊತ್ತಾಯ್ತಾ? ದೊಡ್ಡ ಸ್ವಾಮಿಗಳು ಪಂಡಿತರೇ ಬೇಕಾದಿದ್ದಾರೆ, ಎಲ್ಲ ಅವ್ರು ಮೇಂಟೈನ್ ಮಾಡ್ತಾರೆ, ನಾವೇ ಯಾಕಿರಬೇಕು ಅಂತ ಅವರು ಸ್ವಲ್ಪ ರಸಿಕರು ಇದ್ದರು.
ಕಾಶಿ ಕ್ಷೇತ್ರ, ಊರು, ಬಜಾರು, ಏನೇನು ನಡೀತದೆ, ಏನೇನಿದೆ ಎಲ್ಲ ನೋಡ್ಬೇಡ ಅಂತ ಹಿಂಗೆ ಆ ಸಂದರ್ಭದಲ್ಲಿ ಆ ಊರು ನೋಡಲಿಕ್ಕೆ ಅಂತ ಅವ್ರು ಹೋಗ್ಬಿಟ್ಟಿದ್ರು. ಅವರೆಲ್ಲ ಪಂಡಿತರು ಕೂಡ ಅಲ್ಲಿ ಕೂತಿಲ್ಲ. ಸತ್ಯಧ್ಯಾನ ತೀರ್ಥರು ಕೃಷ್ಣ ಎಲ್ಲಿ ಇವ್ರ ವಿಚಾರವನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ನೋಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ದೊಡ್ಡ ಸಭಾದಲ್ಲಿ ಸಾವಿರಾರು ಜನ ಮುಖರು ಬಿಟ್ಟಿದ್ದಾರಂತೆ. ಅವ್ರಿಗೆ ಸುದ್ದಿ ಹೋಯ್ತು, ಯಾರೋ ಹೊರಗೆ ಹೋಗಿದ್ರಲ್ಲ, ಹಿಂಗೆ ವಾಮಾಚರಣ ಭಟ್ಟಾಚಾರ್ಯ ಬಹಳ ದೊಡ್ಡ ಗದ್ದಲ ಎಬ್ಬಿಸಿಬಿಟ್ಟಿದ್ದಾರೆ, ವಾಕ್ಯಾರ್ಥ ಮಾಡ್ತಾ ಇದ್ದಾರೆ, ಈ ರೀತಿಯಿಂದ ಸತ್ಯಧ್ಯಾನ ತೀರ್ಥರು ಅವ್ರು ಮಾತಾಡೋಂಗಿಲ್ಲ ಅಂತ ಅವ್ರನ್ನ ಬಾಯಿ ಕಟ್ಟಿ ಸುಮ್ಮನೆ ಕೂಡಿಸಿಬಿಟ್ಟಿದ್ದಾರೆ, ಬೇರೆ ಪಂಡಿತರು ಮಾತನಾಡಬೇಕು ಎಂಬತಕ್ಕ ಸನ್ನಿವೇಶ ಬಂದಿದೆ ಅಂದ ಕೂಡಲೇ ಓಡಿ ಬರ್ತಾ ಇದ್ದಾರಂತ. ಯಾರು? ಎಳತ್ತೂರು ಕೃಷ್ಣಾಚಾರ್ಯರು. ಧಾವಿಸ್ಕೊಂಡು ಓಡಿ ಬರೋಣ. ಎಲ್ಲ ಭಾಳ ಜನ ನಿಂತಿದ್ದರಿಂದ ಹೊರಗೆ ಅವ್ರು ನಿಂತಿದ್ದಾರಂತೆ ಸತ್ಯಧ್ಯಾನ ತೀರ್ಥರು. ಆ ಸಂದರ್ಭದಲ್ಲಿ ಕೃಷ್ಣ ಎಲ್ಲಿದ್ದೀಯಪ್ಪ ಅಂತ ಆ ಸಂದರ್ಭದಲ್ಲಿ ಕೃಷ್ಣ ಅಂತ ಇಷ್ಟ ಆ ಶಬ್ದ ಆಡಿದ್ರೆ ಸಾಕು, ಸ್ವಾಮಿ ನಾ ಎಲ್ಲಿದ್ದೀನಿ ಅಂತ ಕೂಗಿದ್ರಂತೆ. ಎಲ್ಲಿಂದ? ಅಲ್ಲೋ ದೂರದಿಂದ ಕೈ ಎತ್ತಿ ಎಲ್ಲಿದ್ದೀನಿ ಅಂತಂತ ಇರೋರು. ತಾತ್ಕಾಲದಲ್ಲಿ ಜನ ಎಲ್ಲ ದಾರಿ ಬಿಟ್ಟರು, ಹಾರ್ತಾ ಮುಂದೆ ಬಂದರು. ಮೈಯೆಲ್ಲ ಬೆವ್ತು ಹೋಗಿದೆ. ಏನು ಪಂಡಿತರು ಅಂತ ಕಾಣುವಂತ ಏನು ದೊಡ್ಡ ಶಾಲು ಗೀಲು ಏನು ಹೊದ್ಕೊಂಡಿಲ್ಲ, ಏನೋ ಪಾಪ ಅವ್ರ ಡ್ರೆಸ್ಸಲ್ಲಿ ಹೋಗಿದ್ರು. ಹಾಗೆ ಓಡಿ ಬಂದು ಹಾಗೆ ಧಗ್ಗನೆ ಬಂದು ಕೂತರಂತೆ. ಆ ಸಂದರ್ಭದಲ್ಲಿ ಬೆವ್ತು ಹೋಗಿದ್ದಾರೆ. ಓಡೋಡಿ ಬಂದಿರತಕ್ಕಂತಹ ಸ್ಥಿತಿಯಲ್ಲಿ ನಾ ಬಂದಿದ್ದೀನಿ, ನಾ ಮಾತಾಡ್ತೀನಿ ಅಂತಂತ ಆ ಸಂದರ್ಭದಲ್ಲಿ ವಾಮಾಚರಣ ಭಟ್ಟಾಚಾರ್ಯ ಎದುರಿಗೆ ಬಂದು ಕೂತರು. ಅವರು ವಾಮಾಚರಣ ಭಟ್ಟಾಚಾರ್ಯ ನೋಡಿದ, ಇಷ್ಟೊತ್ತು ನಾ ಏನು ಮಾತಾಡಿದ್ದನ್ನು ಈ ಬ್ರಾಹ್ಮಣ ಕೇಳೇ ಇಲ್ಲ. ಅವ ಏನು ನನ್ನ ವಾಕ್ಯಾರ್ಥಕ್ಕೆ ಅವ ಏನು ಉತ್ತರ ಕೊಡ್ತಾನೆ ನೋಡಿ. ಹಿಂಗೆ ಮೊದಲು ಪ್ರಶ್ನೆ ಅಲ್ಲಿಂದ ತೆಗೆದು ಎದುರಿಗೆ ಬಂದು ಏನಾದ್ರು ಕೇಳಿದರೆ ನನ್ನ ವಿಚಾರವನ್ನು ಇವರು ಪರಾಮರ್ಶೆ ಮಾಡಲಿಕ್ಕೆ ಸಾಧ್ಯ. ಇವರು ಹೆಂಗೆ ನನ್ನ ವಾಕ್ಯಾರ್ಥಕ್ಕೆ ಉತ್ತರ ಕೊಡ್ತಾರೆ, ನಾ ಏನು ಹೇಳಿನಿ ಅನ್ನೋದು ಗೊತ್ತೇನೆ ಅವರಿಗೆ. ಮತ್ತೊಂದು ಸಲ ನಾ ರಿಪೀಟ್ ಮಾಡೋದಿಲ್ಲ ನೋಡಿ. ಹಿಂಗೆ ಯಾರಂತ ಇದ್ದಾನೆ ವಾಮಾಚರಣ ಭಟ್ಟಾಚಾರ್ಯ. ಆ ಸಂದರ್ಭದಲ್ಲಿ ಹೇಳ್ತಾ ಇದ್ದರೆ ಆ ಎಳತ್ತೂರು ಕೃಷ್ಣಾಚಾರ್ಯ ನೋಡಿ, ಇವರು ಎಂಥ ಇಂಟೆಲಿಜೆಂಟ್ಗಳು ಇರ್ತಿದ್ರು, ಪ್ರತಿಭಾ ಇತ್ತು, ಬುದ್ಧಿ ಇರ್ತಿತ್ತು ಅವ್ರದ್ದು. ಅವರು ಬಂದು ಹೊರಗೆ ನಿಂತ್ಕೊಂಡು ಎಲ್ಲ ಕೇಳ್ತಿದ್ರಲ್ಲ, ಆಗ ಅಂದ್ರಂಥವರು ಇಷ್ಟೊತ್ತು ನೀ ಏನು ಹೇಳಿಯ ಅಂಬತಕ್ಕಂಥದ್ದನ್ನೇ ಶಬ್ದಾನುವಾದ ಮಾಡಲು ಅರ್ಥಾನುವಾದ ಮಾಡಲು ಅಂತ. ಅರ್ಥಾನುವಾದ ಅಂದರೆ ಹೇಳಿರೋ ಸಾರಾಂಶ ಜಿಸ್ಟ್ ಹೇಳು. ಶಬ್ದಾನುವಾದ ಅಂದರೆ ಶಬ್ದ ಚ ತು ಶಬ್ದ ಎಲ್ಲಿ ಕೆಮ್ಮದ, ಎಲ್ಲಿ ಸೀನದ, ಎಲ್ಲಿ ಹಾ ಅಂದ ಅಷ್ಟನ್ನು ಬೇಕಾದ್ರೆ ಹಾಗೆ ಹೇಳ್ತೀನಿ ನಾನು ಅಂತೋಡು. ಹಿಂಗೆ ಹೇಳ್ತಾ ಶುರು ಮಾಡಿಬಿಟ್ರಂತೆ. ಅದನ್ನು ನೋಡ್ತಿದ್ದಂತೆ ಸಾಕು ಹಂಗಾರೆ ವಾಕ್ಯಾರ್ಥ ಆಗಲಿ. ಹಿಂಗೆ ಆ ಸಂದರ್ಭದಲ್ಲಿ ಆತ ಆಸ್ಪದವನ್ನು ನೀಡಿರತಕ್ಕಂತಹ ಕ್ರಮ. ಆಗ ಏನೇನು ವಾಕ್ಯಾರ್ಥವನ್ನೇ ವಾಮಾಚರಣ ಭಟ್ಟಾಚಾರ್ಯ ಮಾಡಿದ್ದಿದೆ ಅದೆಲ್ಲವನ್ನು ಕೂಡ ಸಂಪೂರ್ಣ ತಮ್ಮ ಬುದ್ಧಿ ಪ್ರತಿಭಾದಿಂದ ಖಂಡನವನ್ನು ಮಾಡ್ತಾ, ಅದೆಲ್ಲವನ್ನು ತಪ್ಪಿದೆ ಎಂಬತಕ್ಕಂಥದ್ದನ್ನು ಪ್ರತಿಪಾದನವನ್ನು ಮಾಡ್ತಾ ಅವನ ಮೇಲೆ ತಾವು ತಮ್ಮ ವಾಕ್ಯಾರ್ಥದ ಆ ಒಂದು ಕೋಟಿಕ್ರಮವನ್ನು ತೋರಿಸ್ತಾ ಇದ್ದಾರೆ ಮಹಾನುಭಾವರು ಎಳತ್ತೂರು ಕೃಷ್ಣಾಚಾರ್ಯರು. ಅದನ್ನು ನೋಡ್ತಾ ಪರಮ ಆನಂದ ಪಡ್ತಾ ಇದ್ದಾರಂತೆ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು. ಹಿಂಗೆ ಪರಸ್ಪರ ಒಂದು ಶಾಸ್ತ್ರಾರ್ಥ ವಿಚಾರ ಅಂಬತಕ್ಕಂಥದ್ದು ನಡೀತಾ ಇದ್ರೆ ಆ ಸಂದರ್ಭದಲ್ಲಿ ಒಂದು ಹಂತ ಹೋಗ್ತಾ ಎಲ್ಲಿ ತನಕ ಹೋಗಿಬಿಡ್ತು, ವಾಮಾಚರಣ ಭಟ್ಟಾಚಾರ್ಯ ಕೆಳಗೆ ಹೋಗುವಂಥ ಸ್ಥಿತಿ ಬಂತು. ಅವರ ವಾಕ್ಯಾರ್ಥ ಸಂಪೂರ್ಣ ಕುಗ್ಗತಕ್ಕ ಸ್ಥಿತಿ ಬಂದು ಹೋಗಿಬಿಡ್ತು. ಇವ್ರದ್ದು ಹೆಚ್ಚೆಚ್ಚು ಉತ್ಕರ್ಷ ಮೇಲೆ ಏರ್ತಕ್ಕಂತಹ ಸ್ಥಿತಿ ಆಗುತ್ತಾ ಇದೆ. ಹಾಗೆ ತಾಸುಗಟ್ಟಲೆ 1 ತಾಸು 2 ತಾಸು 3 ತಾಸು ಮೇಲೆ ವಾಕ್ಯಾರ್ಥ ಒಬ್ಬರ ಮೇಲೆ ಒಬ್ಬರು ಹಣಾಹಣಿ ನಡೆಸ್ತಾ ಇದ್ದಾರಂತೆ ಕೋಟಿಕ್ರಮಗಳಲ್ಲಿ ಶಾಸ್ತ್ರಾರ್ಥ ವಿಚಾರವನ್ನೇ. ಕಡೆಗೆ ವಾಮಾಚರಣ ಭಟ್ಟಾಚಾರ್ಯ ಏನಂತ ಅವರನ್ನು ಹೊಗಳಿಕ್ಕೆ ಶುರು ಮಾಡಿಬಿಟ್ಟ. ಯಾರನ್ನೇ? ಎಳತ್ತೂರು ಕೃಷ್ಣಾಚಾರ್ಯರನ್ನೇ. ಆ ಸಂದರ್ಭದಲ್ಲಿ ಪಾಂಡಿತ್ಯೇ ಮಮ ಸದೃಶೋಸಿ ಭಾರತೇಸ್ಮಿನ್, ಪಾಂಡಿತ್ಯದಲ್ಲಿ ಭರತಖಂಡದಲ್ಲಿ ನನಗೆ ಸಮಾನ ಮತ್ತೊಬ್ಬರು ಇಲ್ಲ ಅಂತ ನಾ ಇದುವರೆಗೂ ತಿಳಿದಿದ್ದೆ. ಆದರೆ ಮಮ ಸದೃಶೋಸ್ತಿ, ನನ್ನ ಸಮಾನ ನೀನು ಅಂತ ನಾನು ಒಪ್ತಾ ಇದ್ದೀನಿ. ಅಂಥ ವಿದ್ಯಾ ನಿನ್ನ ವಿದ್ಯಾ ಅಂತ ಆ ಸಂದರ್ಭದಲ್ಲಿ ಎಳತ್ತೂರು ಕೃಷ್ಣಾಚಾರ್ಯರ ಆ ವಾಕ್ಯಾರ್ಥಗಳಲ್ಲಿ ಶ್ಲಾಘನವನ್ನು ಮಾಡ್ತಾ, ಕಾರಣ ಗ್ರಂಥದಲ್ಲಿ ಗೌಪ್ಯವಾಗಿ ಅವರವರ ಮೂಲ ಪರಂಪರೆಯಿಂದ ಬಂದಿರತಕ್ಕ ವಿಷಯವನ್ನೇ ನಾನು ಅದನ್ನೆಲ್ಲವನ್ನೂ ಕೂಡ ಇಲ್ಲಿ ಸಭಾದಲ್ಲಿ ಹೇಳ್ತಾ ಇದ್ದರೆ, ಗ್ರಂಥದಲ್ಲಿ ಇಲ್ಲದೇ ಇರತಕ್ಕ ತತ್ಕಾಲದಲ್ಲಿನೇ ಬುದ್ಧಿ ಪ್ರತಿಭೆಯಿಂದ ವಿಚಾರವನ್ನು ಮಾಡಿ ಆ ಒಂದು ವಾಕ್ಯಾರ್ಥಗಳನ್ನು ಸೃಷ್ಟಿ ಮಾಡಿ ಉತ್ತರವನ್ನು ಕೊಡತಕ್ಕಂಥ ವ್ಯಕ್ತಿ ನೀವು ಸಾಮಾನ್ಯರಲ್ಲ ಅಂತ ಯಾರಂತ ಇದ್ದಾರೆ ವಾಮಾಚರಣ ಭಟ್ಟಾಚಾರ್ಯ. ಎಳತ್ತೂರು ಕೃಷ್ಣಾಚಾರ್ಯನ ಶ್ಲಾಘನವನ್ನು ಮಾಡ್ತಾ ಇದ್ದರೆ, ಬೇಕಾಗಲಿ ನನ್ನ ಶ್ಲಾಘನ, ನನ್ನ ಪ್ರಶ್ನೆಗೆ ಉತ್ತರ ಕೊಡೋದು ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಆ ಸಂದರ್ಭದಲ್ಲಿ ಇವತ್ತು ಗಂಟ್ಲು ಹಿಡಿದು ಸಂಪೂರ್ಣ ಬೃಂದಾವನ ಕಟ್ಟಿ ಬಿಡಬೇಕಿತ್ತಂತೆ ತನ್ನೋ ರೀತಿಯಿಂದ ಅವರು ಅಷ್ಟು ತಮ್ಮ ವಾಕ್ಯಾರ್ಥದ ಆ ಒಂದು ಆರ್ಭಟವನ್ನು ಯಾರು ತೋರಿಸ್ತಾ ಇದ್ದಾರಂತೆ ಎಳತ್ತೂರು ಕೃಷ್ಣಾಚಾರ್ಯ. ಹಂಗೆ ವಿದ್ವಾಂಸರು ಆ ರೌಸಿಗೆ ನಿಂತಾಗ
ಪರಾಕ್ರಮದಿಂದ ತಮ್ಮ ಆಕ್ರಮಣದ ಆ ಒಂದು ಮಾತುಗಳನ್ನು ನೋಡ್ತಕ್ಕಂತಹ ಕ್ರಮ ಆ ಸತ್ಯಧ್ಯಾನ ತೀರ್ಥರು. ಎಂದೂ ವಿದ್ವಾಂಸರಿಗೆ ಅಗೌರವ ಮಾಡುವುದಕ್ಕೆ ಸಭಾ ಅಲ್ಲ, ವಿದ್ವಾಂಸರಿಗೆ ಗೌರವಕ್ಕೋಸ್ಕರ ಸಭಾ. ಅವು ಸ್ವಮತ ಇರಲಿ, ಪರಮತ ಇರಲಿ, ನಮ್ಮೂರವರಿರಲಿ, ಬೇರೆಯವರಾಗಿರಲಿ, ಎಲ್ಲ ವಿದ್ವಾಂಸರಿಗೂ ಗೌರವ ಆಗಬೇಕು. ಅದು ಸಭಾದ ಲಕ್ಷಣ. ಆ ಸಂದರ್ಭದಲ್ಲಿ ನಿಲ್ಲಿಸ್ತಾ ಇದ್ದಾರಂತೆ ಸಭಾದಲ್ಲಿ. ಸಾಕು ಸಭಾ, ಕೃಷ್ಣಾಚಾರ್ಯಗೆ ಕೃಷ್ಣ ಅಲ್ಲಪ್ಪ, ಒಬ್ಬ ವಿದ್ವಾಂಸ ಮತ್ತೊಬ್ಬ ವಿದ್ವಾಂಸನನ್ನೇ ಮುಕ್ತಕಂಠದಿಂದ ಇಷ್ಟು ಬಾಯಿ ಬಿಟ್ಟು ಹೇಳಿಕೊಂಡು ನನ್ನ ಸಮಾನ ಯಾರೂ ಇಲ್ಲ ಅಂತ ನಾ ತಿಳಿದಿದ್ದೆ, ನನ್ನ ಸಮಾನ ನೀವು ಅಂತ ಅನ್ನಬೇಕಾದ್ರೆ ಇದು ನನ್ನ ಪರಾಜಯ ಅನ್ನೋದನ್ನು ಬಾಯಿ ಬಿಟ್ಟು ಹೇಳಿದಿರಿ ಒಪ್ಪತಕ್ಕಂತಹ ಕ್ರಮ. ಸಾಕಲ್ಲಿ ನಿಲ್ಲಿಸ್ಬಿಡಪ್ಪ, ಇಲ್ಲಿ ಇದನ್ನು ದೀರ್ಘ ಬೆಳೆಸೋದು ಬೇಡ. ಈ ವಾಕ್ಯಾರ್ಥವನ್ನೇ ಅವರವರ ವಿದ್ಯಾ ಅದು ಸಭಾದಲ್ಲಿ ಅದರ ಆ ಒಂದು ಪ್ರಸ್ತಾಪ ಆಗಬೇಕು, ಆಗಿದೆ ಅಂತ ಆ ಸಂದರ್ಭದಲ್ಲಿ ತಿಳಿಸ್ತಾ ಇದ್ರೆ, ನಿರ್ಣಯೋ ಭವತ್ ಜಯೋಪಿ ಕಸ್ಯಚಿದ್ವಾ, ನಿರ್ಣಯ ಆಗ್ಬಿಡ್ಲಿ, ಜಯನೋ ಪರಾಜಯನೋ ಅಂತ ಯಾರಂದಿರುತ್ತೆ ಹೇಳ್ತಾರೆ ಕೃಷ್ಣಾಚಾರ್ಯರು. ಕಡೆಗೆ ಸತ್ಯಧ್ಯಾನ ತೀರ್ಥರು ಅಷ್ಟು ನಿರ್ಬಂಧ ಮಾಡಬಾರದು ಅಂತ ಅನ್ನೋದನ್ನು ತಿಳಿಸ್ತಾ ಇರೋಣ. ಹೀಗೆ ಎಳತ್ತೂರು ಕೃಷ್ಣಾಚಾರ್ಯರು ಅವತ್ತಿನ ದಿವಸ ಸಭಾದಲ್ಲಿ ಆ ಒಂದು ವಿದ್ವಾಂಸರ ಸಂಸ್ಥಾನದ ಎಲ್ಲರ ಗೌರವವನ್ನೇ ರಕ್ಷಣೆ ಮಾಡುವಂತೆ ಅದ್ಭುತ ಆ ಒಂದು ಪರಾಕ್ರಮವನ್ನು ತೋರಿಸಿಬಿಟ್ರು ವಾಕ್ಯಾರ್ಥವನ್ನೇ. ಕಡೆಗೆ ಅಂದುಬಿಟ್ಟನಂತೆ ವಾಮಾಚರಣ ಭಟ್ಟಾಚಾರ್ಯ, ಯಾಕೆ ಸುಮ್ಮನೆ 100 ಜನ ಕರ್ಕೊಂಬಂದ್ರಿ, ನಿಮ್ಮ ಜೊತೆಗೆ ಇವರೊಬ್ಬರು ಬಂದಿದ್ರೆ ಸಾಕಾಗಿತ್ತು ಕಾಶಿ ನೋಡಿ, ಅಲ್ಲೇ ತನಕ ಮಾತಾಡಿಬಿಟ್ಟಂತೆ ಯಾರ ಬಗ್ಗೆ, ಎಳತ್ತೂರು ಕೃಷ್ಣಾಚಾರ್ಯರ ಬಗ್ಗೆ. ಇದಿಷ್ಟು ಸಭಾದಲ್ಲಿ ಹೀಗೆ ದಿನಂಪ್ರತಿ ಒಂದೊಂದು ವಾಕ್ಯಾರ್ಥಗಳು ನಡೆಯೋಣ. ವ್ಯಾಪ್ತಿ ಸ್ವರೂಪ ವಿಚಾರ ಬಂದಾಗ ಅದರಲ್ಲಿ ವ್ಯಾಪ್ತಿವಾದದಲ್ಲೇನೆ ಬಹಳ ದೊಡ್ಡ ವಾಕ್ಯಾರ್ಥ ನಡೆಸೋರು ಯಾರೋ ನೈಯಾಯಿಕರುಗಳು. ಅಂಥದ್ದು ತರ್ಕತಾಂಡವದಲ್ಲಿ ವ್ಯಾಸರಾಜರು ಕೊಟ್ಟಿರತಕ್ಕ ವ್ಯಾಪ್ತಿ ಸ್ವರೂಪವನ್ನು ತಗೊಂಡು ಎಲ್ಲ ತಾರ್ಕಿಕರ ಮತವನ್ನು ಖಂಡನವನ್ನು ಮಾಡಿದರಂತೆ ಸತ್ಯಧ್ಯಾನ ತೀರ್ಥರು. ಹೀಗೆ ಕಾಶಿಯಲ್ಲಿ ಇರತಕ್ಕ ಸಕಲ ವಿದ್ವಾಂಸರು ಕೂಡ ಸಭಾದಲ್ಲಿ ಬರಬೇಕು, ತಮ್ಮ ವಿದ್ಯಾವನ್ನೇ ಅವರು ಪ್ರಕಟಣೆ ಮಾಡ್ತಿರಬೇಕು. ಕಡೆಗೆ ಶ್ರೀಮದಾಚಾರ್ಯರ ಸಿದ್ಧಾಂತವನ್ನು ಸಮರ್ಥನವನ್ನು ಮಾಡಿ ಅವರನ್ನು ನಿರುತ್ತರ ಮಾಡಿ ಕಳಿಸ್ತಿರ್ಬೇಕು. ಮತ್ತೇನು ಅವ್ರಿಗೇನು ಅಗೌರವ ಮಾಡ್ತಿರಲಿಲ್ಲ. ಬೇಕಾದ ಕೈ ತುಂಬ ದಕ್ಷಿಣಿ, ಶಾಲು, ಶಕಲಾತಿ, ಭಂಗ ಇದನ್ನೆಲ್ಲ ಬೇಕಾದ ನೀಡಿ ಆ ಸಂದರ್ಭದಲ್ಲಿ ಕಳಿಸಿ ಹೀಗೆ 1 ವರ್ಷ ಇದ್ದಾರೆ ಸತ್ಯಧ್ಯಾನ ತೀರ್ಥರು. ಎಲ್ಲಿ ಕಾಶಿ ಕ್ಷೇತ್ರದಲ್ಲಿ 1 ದಿವಸ ಅಲ್ಲ, 1 ತಿಂಗಳಲ್ಲ, 1 ವರ್ಷದ ತನಕ ಕಾಶಿ ಕ್ಷೇತ್ರದಲ್ಲಿ ಇಷ್ಟು ನಡೆಸಿದ್ರಂತೆ. ಮೂಲಿಗೆ ಎಲ್ಲಿ ನೋಡಿದ್ರು ಇವ್ರದೇ ಹೆಸರು, ಇವ್ರದೇ ವಿಚಾರ. ಎಲ್ಲ ವಿದ್ವಾಂಸರು ಬಂದಿದ್ದಾರಂತೆ, ಒಬ್ಬ ವಿದ್ವಾಂಸರು ಬಂದಿಲ್ಲ. ಇಡೀ ಕಾಶಿಗೆ ಆತ ಹೆಡ್, ಮೂರ್ಧನ್ಯ. ಅಂಥ ವಿದ್ವಾಂಸರು ಅವರೊಬ್ಬರು ಬಂದರೆ ಪೂರ್ಣ ಆಯಿತು, ಇನ್ನು ನಮ್ಮ ಊರಿಗೆ ಹೊರಡಬೇಕು ಅಂತ ಇವರು ಇವತ್ತು ಬರ್ತಾರೆ, ನಾಳೆ ಬರ್ತಾರೆ, ಹೀಗೆ ಕಾದು ವರ್ಷ ಆಯಿತು ಬರ್ತಿಲ್ಲ. ಯಾವಾಗ ಬರ್ತಾರೆ, ಹೆಂಗೆ ಬರ್ತಾರೆ, ಯಾರವರು ವಿಚಾರವನ್ನು ನಡೆಸ್ತಾ ಇರೋಣ. ಶಿವಕುಮಾರ ಮಿಶ್ರರು ಅಂತ, ಶಿವಕುಮಾರ ಶಾಸ್ತ್ರಿಗಳು ಅಂತ ದೊಡ್ಡ ವಿದ್ವಾಂಸರು, ಷಟ್ಶಾಸ್ತ್ರಗಳಲ್ಲಿ ವಿದ್ವಾಂಸರು. ಆ ಕಾಲದಲ್ಲಿ ಬ್ರಿಟಿಷ್ ಗೌರ್ಮೆಂಟ್ನಿಂದ 1 ಲಕ್ಷ ಅವರಿಗೆ ವರ್ಷಕ್ಕಿರ್ತಕ್ಕಂತಹ ಆ ಒಂದು ಗೌರವದ ಧನ, ಅಂಥ ಆ ಒಂದು ವಿದ್ಯಾಕ್ಕೆ ಗೌರವವನ್ನು ಪಡೆಯತಕ್ಕಂತಹ ವ್ಯಕ್ತಿ ಆತ ಸಾಮಾನ್ಯ ಅಲ್ಲ. ಅಂತಹ ಶಿವಕುಮಾರ ಮಿಶ್ರರು ಅವರು ಬರಬೇಕು ಅಂತ ಅಪೇಕ್ಷಾ ಸತ್ಯಧ್ಯಾನ ತೀರ್ಥರಿಗೆ. ಎಷ್ಟೋ ರೀತಿಯಿಂದ ಪ್ರಯತ್ನವನ್ನು ಮಾಡಿದರೆ ಹಾಗೆಲ್ಲ ಬರುವಂತಹ ವ್ಯಕ್ತಿನೇ ಅಲ್ಲ. ಅವನ ಶ್ರೀಮಂತಿಕೆ ಏನು, ಅವನ ಗೌರವ ಏನು, ಅವರಿಗೆ ಇರ್ತಕ್ಕಂಥ 1000 ಜನ ಶಿಷ್ಯ ಪರಿವಾರ ಏನು, ಅಂತಹ ಶಿವಕುಮಾರ ಮಿಶ್ರನನ್ನೇ ಕರ್ಕೊಂಬರೋದು ಹೆಂಗೆ? ಆಗ ದಿವಾನರು ಉಪಾಯ ಮಾಡ್ತೀವಿ ಅಂತ ಆ ಸಂದರ್ಭದಲ್ಲಿ ಏನು ಮಾಡಿದ್ದಾರಂತೆ, ಅವರು ಶಿವಕುಮಾರ ಮಿಶ್ರ ಇರ್ತಕ್ಕ ಸ್ಥಳಕ್ಕೆ ಪಾಠ ಹೇಳ್ತಕ್ಕ ಸಂದರ್ಭದಲ್ಲಿ ಹೋಗಿರೋಣ. ಅವರು ಸಕಲ ಶಾಸ್ತ್ರ ಕೋವಿದರು. ದಿವಾನರು ಅಂತಂದರೆ ಸುಮ್ಮನೆ ಏನೋ ಇದನ್ನು ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳೋರು ಅಂತ ಅರ್ಥ ಅಲ್ಲ. ಸಕಲ ಎಲ್ಲ ವಿದ್ಯಾದಲ್ಲಿ ನಿಸ್ಸೀಮರು ಅಂಥವರು. ಯಾರವರು? ಜಯಾಚಾರ್ಯರು ಎಂಬತಕ್ಕಂಥವ್ರು ದಿವಾನರು. ಅವರು 2 ಜಯಾಚಾರ್ಯರು, ಇವರು ಮೊದಲನೇ ದಿವಾನರು, ಆಮೇಲೆ 2ನೇ ಜಯಾಚಾರ್ಯರು, ಮುಂದೆ ಸತ್ಯಪ್ರಜ್ಞರು ಅಂತಾಗುತ್ತೆ. ಅಂತಹ ಅವರು ತಮ್ಮ ಚಾಣಾಕ್ಷತನದಿಂದ 6 ಬೆಳ್ಳಿ ತಟ್ಟಿ ಪರಾತಗಳನ್ನು ತಗೊಂಡು, ಒಂದರಲ್ಲಿ ಗೋಡಂಬಿ, ಮತ್ತೊಂದರಲ್ಲಿ ದ್ರಾಕ್ಷಿ, ಮತ್ತೊಂದರಲ್ಲಿ ಖರ್ಜೂರ, ಮತ್ತೊಂದರಲ್ಲಿ ಕಲ್ಸಕ್ರಿ, ಹೀಗೆ ಮತ್ತೊಂದು ಬೆಳ್ಳಿ ತಟ್ಟಿನ ತುಂಬ ಬೆಳ್ಳಿ ನಾಣ್ಯಗಳು ಇಷ್ಟೆಲ್ಲ ತಗೊಂಡು, ಆಮೇಲೆ ಮತ್ತೊಂದು ಬೆಳ್ಳಿ ತಟ್ಟೆಯಲ್ಲಿ 2 ಜರದ ಶಾಲು, ಖರೇ ಬಂಗಾರದ ಜರ, ಈಗಿನ ಡೂಪ್ಲಿಕೇಟ್ ಜರ ಅಲ್ಲ, ಮತ್ತೆ ಹಾಗೆ ಇದು ಜರ ಅಲ್ಲ, ಇದು ಜ್ವರದ ಶಾಲು ಅಷ್ಟೇ. ಹಾಗೆ ಅದು ಖರೇ ಜರ, ಅದು ಯಾವುದು ಜರ ಅಂದ್ರೆ ಬಂಗಾರನೇ, ಬಂಗಾರದ್ದೇ ಆ ಕೆತ್ತನೆ ಅದು ಮಾಡಿರ್ತಿದ್ರು ಜರದ ಶಾಲು ಅಂತಂದರೆ. ಅಷ್ಟೆಲ್ಲ ತಗೊಂಡು ಶಿವಕುಮಾರ ಮಿಶ್ರ ಪಾಠ ಹೇಳಬೇಕಾದ್ರೆ ಅವನದೆಂಥ ವೈಭವ. 6 ಕಿರೀಟ ಇತ್ತಂತೆ ಆತನಿಗೆ. ಯಾರಿಗೆ? ಶಿವಕುಮಾರ ಮಿಶ್ರನಿಗೆ 6 ಶಾಸ್ತ್ರಕ್ಕೆ 6.
ಅವತ್ತಿನ ಕಿರೀಟ ಇಟ್ಕೊಂಡ ಅಂದರೆ ಅವತ್ತು ಆ ಶಾಸ್ತ್ರನೇ ಹೇಳ್ತಾನೆ ಅಂತ. ಅಂಥದ್ದು ಆ ರುಮಾಲು, ಆ ಟೋಪಿ, ಆ ಕಿರೀಟ, ಅದಕ್ಕೆಲ್ಲ ಏನು ಮುತ್ತು ರತ್ನ ಮಂಡಿತವಾಗಿರತಕ್ಕಂತಹ ಆತನ ವೈಭವ, ಅವತ್ತು ಯಾವ ಶಾಸ್ತ್ರ ಹೇಳ್ತಾನೆ ಆ ಕಿರೀಟ ನೋಡಿ ಎಲ್ಲರೂ ತಿಳ್ಕೊಂಡು ಆ ಪಂಡಿತರೆಲ್ಲ ಅವನ ಹತ್ರ ಹೋಗಿ ಅವತ್ತಿನ ದಿವಸ ಕೇಳಲಿಕ್ಕೆ ಹೋಗೋರು. ಇಂಥ ಆತರ ಆ ಒಂದು ವೈಭವದ ಕ್ರಮ. ಶಿವಕುಮಾರ ಮಿಶ್ರ ಪಾಠ ಹೇಳ್ತಾ ಇರೋಣ. ಇವರು ಬಂದಿದ್ದಾರೆ, 6 ಜನ ತಮ್ಮ ಪರಿವಾರವನ್ನು ಬೆಳ್ಳಿ ತಟ್ಟಿ ತುಂಬ ಹಿಡ್ಕೊಂಡು ನಿಂತಿದ್ದಾರೆ. ಅವ ಪಾಠ ಹೇಳ್ತಕ್ಕಂಥವ ತಾಸುಗಟ್ಟಲೆ ಆದರೂ ಪಾಠ ನಿಲ್ಲಿಸವಲ್ಲ, ಇವ್ರನ್ನ ಕಣ್ಣೆತ್ತಿ ನೋಡ್ತಾ ಇಲ್ಲ. ಒಂದು ತಾಸಾದರೂ ಕೂಡ ಹಾಗೆ ಕಾಯ್ತಾ ನಿಂತಿರಂತಿವರು. ಆತನು ಪರೀಕ್ಷಾವನ್ನು ಮಾಡಿದ. ಇಷ್ಟೊತ್ತು ನಾವು ಪರೀಕ್ಷಾ ಮಾಡಿದ್ರು ಹಾಗೆ ನಿಂತಿದ್ದಾರೆ ಅಂತ ಆ ಸಂದರ್ಭದಲ್ಲಿ ಒಂದು ಹಂತದಲ್ಲಿ ಮಧ್ಯದಲ್ಲಿ ನಿಲ್ಲಿಸಿ ದೃಷ್ಟಿ ಮಾತ್ರದಿಂದ ಏನು ಅಂತ ಇಷ್ಟೇ ಕೇಳಿದ. ಬಂದರು ಇವರು ಎಲ್ಲ ಪರಾತವನ್ನೇ ಆತನ ಮುಂದೆ ಇಟ್ಟರು. ಏನಿದು ಅಂತಂತ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ನಿಮ್ಮಲ್ಲಿ ಇರತಕ್ಕ ಸರಸ್ವತಿ ದೇವಿಗೆ ಈ ಗೌರವವನ್ನು ಕಳಿಸಿದ್ದಾರೆ. ಏನು ಚಂದ ಮಾತನಾಡ್ತಕ್ಕಂತಹ ಕ್ರಮ. ಆ ಮಾತು ಕೇಳುತ್ತಿದ್ದಂತೆಯೇ ಸರಿ ಮುಂದೇನಾಗಬೇಕು ಅಂತ ತಾವು ಸಭಾಕ್ಕೆ ಬರಬೇಕು ಅಂತ ಅಪೇಕ್ಷಾವನ್ನು ಪಡ್ತಾ ಇದ್ದಾರೆ ಸ್ವಾಮಿಗಳು. ತಾವು ಸರಸ್ವತಿ, ನಿಮ್ಮ ಸರಸ್ವತಿ ದೇವಿ ಅಲ್ಲಿ ಬಂದು ನರ್ತನ ಮಾಡಬೇಕು ಸಭಾದಲ್ಲಿ ಅಂತ ಆ ಸಂದರ್ಭದಲ್ಲಿ ಇವರು ಮಾತನಾಡ್ತಾ ಇದ್ದರೆ, ಆಗ ನಾವು ಕೇಳಿದ್ದೀವಿ ಬಹಳ ವಿದ್ಯಾ ಅವ್ರದ್ದು ಅಂತ ಅನ್ನೋದನ್ನೇ. ಆದರೆ ವಿಪ್ರಾಣಾಂ ಜ್ಞಾನತೋ ಜ್ಯೇಷ್ಠ ನೋಡವ ಅನ್ನಂತೆ. ಬ್ರಾಹ್ಮಣರಲ್ಲಿ ಇವರು ಹೆಚ್ಚು ಇವರು ಕಡಿಮೆ ಅನ್ನೋದನ್ನೇ ವಯಸ್ಸಿನಿಂದ ನೋಡೋದಲ್ಲ, ಆಶ್ರಮದಿಂದ ನೋಡೋದಲ್ಲ, ವೇಷದಿಂದ ನೋಡೋದಲ್ಲ, ಐಶ್ವರ್ಯದಿಂದ ನೋಡೋದಲ್ಲ, ಜ್ಞಾನದಿಂದ ನೋಡಬೇಕು. ಹೌದಷ್ಟೇ ಶಾಸ್ತ್ರ ಏನು ಹೇಳ್ತದೆ? ವಿಪ್ರಾಣ ಜ್ಞಾನತೋ ಜ್ಯೇಷ್ಠ. ಬ್ರಾಹ್ಮಣರಲ್ಲಿ ಜ್ಞಾನದಿಂದ ಜ್ಯೇಷ್ಠತ್ವ ಅಂದಮೇಲೆ ಅವ್ರ ಪೀಠಾಧಿಪತಿಗಳು ಅಂತ ಅವ್ರ ಮೇಲೆ ಕೂತಿರ್ತಾರೆ. ನಾವು ಗೃಹಸ್ಥರು ಅಂತ ಕೆಳಗೆ ಬಂದು ಕೊಡೋದು, ಅವ್ರಿಗೆ ನಮಸ್ಕಾರ ಹಾಕೋದು, ಆ ರೀತಿಯಾಗಿ ಇರಲಿಕ್ಕೆ ನಮಗೆ ಸಮ್ಮತ ಇಲ್ಲ. ಬ್ರಾಹ್ಮಣರು ಅಂದರೆ ಜ್ಞಾನದಿಂದ ಶ್ರೇಷ್ಠರಾಗಬೇಕು. ಅವರ ಜ್ಞಾನ ಶ್ರೇಷ್ಠನೋ ನಮ್ಮ ಜ್ಞಾನ ಶ್ರೇಷ್ಠನೋ ಅನ್ನೋದು ಇನ್ನೂ ನಿರ್ಣಯ ಆಗಿಲ್ಲ. ಆದ್ದರಿಂದ ನನಗೆ ಸಮಾನ ಆಸನ ಕೊಟ್ಟರೆ ನಾನು ಸಭಾಕ್ಕೆ ಬರ್ತೇನೆ. ನೋಡಿ, ಇಷ್ಟು ಯಾರು? ಶಿವಕುಮಾರ ಮಿಶ್ರ ಆ ಸಂದರ್ಭದಲ್ಲಿ ತಿಳಿಸ್ತಾ ಇರೋಣ. ಆ ಮಾತನ್ನೇ ಇವರು ನಿರ್ಣಯ ಹೆಂಗೆ ಹೇಳಬೇಕು, ಇವರು ತಕ್ಷಣದಲ್ಲಿ ಪ್ರತಿಕ್ರಿಯೆಯನ್ನು ಕೊಡಬೇಕು. ಸ್ವಾಮಿಗಳ ಗಮನಕ್ಕೆ ತಂದು ಮತ್ತೆ ತಮಗೆ ವಿಚಾರವನ್ನು ತಿಳಿಸ್ತೇನೆ ಅಂತ ದಿವಾನರು ಅಲ್ಲಿಂದ ಪ್ರವೃತ್ತರಾಗಿ ಹೊರಡ್ತಾ ಇದ್ದಾರೆ. ಅಲ್ಲಿಂದ ಇವರು ಸತ್ಯಧ್ಯಾನ ತೀರ್ಥರು ಬಾಗಲ ತನಕ ಬಂದು ಕಾಯ್ತಾ ನಿಂತಿದ್ರಂತೆ. ಯಾಕೆ ಹೋಗಿದ್ರು ತಾಸಾದರೂ ಇನ್ನೂ ಬಂದಿಲ್ಲ. ಏನು ಬರ್ತಾನಂತೂ ಇಲ್ಲಂತೂ, ಬರ್ತಾನೋ ಇಲ್ಲೋ, ಯಾರು ಶಿವಕುಮಾರ ಮಿಶ್ರ ಅಂತ ಯಾರಿಗೆ ಕುತೂಹಲ? ಸತ್ಯಧ್ಯಾನ ತೀರ್ಥರಿಗೆ ಬಹಳ ಕುತೂಹಲ ಇತ್ತು. ಆಗ ಇವರು ದಿವಾನರು ಬರುತ್ತಿದ್ದಂತೆ ಏನಂತೆ ಬರ್ತಾನಂತೂ ಕೇಳ್ತಾ ಇದ್ದಾರೆ. ಆಗ ದದ್ಯಾನ್ಮೇ ಯದಿ ಸಮಮಾಸನಂ ಸಭಾಯಾಂ ವಸ್ವಾಮಿ ಪರಿಷದಿ ರಾಜಿತೋ ಭವೇಯೋ. ಇಷ್ಟ ಅವನ ವಿಚಾರ. ಶಿವಕುಮಾರ ಮಿಶ್ರರು ಹೇಳಿದ್ದಾರೆ, ಸಮಾನ ಆಸನ ಕೊಟ್ಟು ಬರ್ತೀವಿ ಅಂತ ಅವರು ತಿಳಿಸ್ತಾ ಇದ್ದಾರೆ. ಆ ಮಾತು ಕೇಳಿದರೆ ದೊಡ್ಡ ಪೀಠಾಧಿಪತಿಗಳು, ಉತ್ತರಾದಿ ಮಠ, ಅವರ ಸಮಾನ ಆಸನದಲ್ಲಿ ಒಬ್ಬರು ಗೃಹಸ್ಥರನ್ನು ಕುಡಿಸ್ಕೊಳ್ಳೋದ ಇವತ್ತಿನ ಕಾಲ ಅಲ್ಲ, ಮತ್ತೆ ಆಗಿನ ಯೋಗ್ಯ ಕಾಲ. ಅಂಥದ್ದು ಸಮಾನ ಆಸನ ಹೆಂಗ್ರಿ ಕೊಡ್ತಾರೆ ಸ್ವಾಮಿಗಳು? ಅಂಥದ್ದು ಇವರೇನಂದ್ರಂತೆ, ಅಸ್ಮತ್ತೋಭ್ಯಧಿಕತರಾಸನೆ ನಿಷಣ್ಣಾಃ ವಾಗ್ಯುದ್ಧಂ ವಿದಧತು ನಿರ್ಭಯಂ ಭವಂತಃ. ಸಮಾನಾಸನ ಅಲ್ಲ, ನನಗಿಂತ ಮ್ಯಾಲೆ ಅವ್ರು ಕೊಡ್ಲಿಕ್ಕೆ ಹೇಳು, ನಾ ಕೆಳಗೆ ಕೊಡ್ತೀನಿ. ಶಾಸ್ತ್ರಾರ್ಥ ವಿಚಾರ ನಡಿಬೇಕು ಇಷ್ಟು ಹೇಳಿರ್ತಂತೆ. ಯಾರಂತ ಇದ್ದಾರಂತೆ? ಸತ್ಯಧ್ಯಾನ ತೀರ್ಥರು. ಅಂದರೆ ಎಷ್ಟು ಅವರಿಗೆ ಆ ಶಾಸ್ತ್ರಾರ್ಥ ವಿಚಾರ ನಡೆಸಬೇಕು ಅನ್ನತಕ್ಕ ದೀಕ್ಷಾ ಅವರೇ ಮ್ಯಾಲೆ ಕೊಡ್ತೀನಿ, ನಾ ಕೆಳಗೆ ಕೊಡ್ತೀನಿ. ಅದಕ್ಕೇನಂತೆ ಇಷ್ಟು ಆ ಸಂದರ್ಭದಲ್ಲಿ ತಿಳಿಸೋಣ. ಹಾಗೆ ಹೋದ್ರು, ತಕ್ಷಣ ಓಡಿದ್ರಂತೆ ಯಾರು ದಿವಾನರು. ಯಾಕೆ ಮನಸ್ಸು ಚೇಂಜ್ ಆಗಿಬಿಡಬಾರ್ದು, ಬರ್ತೀನಿ ಅಂತಂದಿದ್ದಾರೆ, ಕಮಿಟ್ಮೆಂಟ್ ಮಾಡಿಸಿ ಕರ್ಕೊಂಡ್ಬಂದ್ಬಿಡ್ಬೇಕು ಅಂತ. ತಕ್ಷಣ ಹೋದವರೇನೆ ಸೆಕೆಂಡ್ ಒಳಗೆ ವಾಪಸ್ ಬಂದರು. ಏನಂತೆ? ಇಲ್ಲ ಸ್ವಾಮಿಗಳಿಗೆ ಹೇಳಿದ್ವಿ, ನೀವೇ ಉಚ್ಚಾಸನದಲ್ಲಿ ಕೂಡಲಿ, ಅವ್ರು ಕೆಳಗೆ ಕೊಡ್ತಾರಂತೆ, ಶಾಸ್ತ್ರಾರ್ಥ ನಡಿಬೇಕು ಅಂತ ಹೇಳಿ ಕಳಿಸಿದ್ದಾರೆ. ಛೇ ನೋಡು, ಅವ ಎಂಥ ವಿದ್ವಾಂಸ, ನನಗೆ ಮೇಲೆ ಕೊಡಬೇಕು ಅಂತಿಲ್ಲ, ಸಮಾನ ಆಸನ ಬೇಕು. ಯಾಕೆ ನಿರ್ಣಯ ಆಗಿಲ್ಲ ಅಂತ ನನ್ನ ವಿಚಾರ ಅಷ್ಟೇನೆ, ಯಾರು ಹೆಚ್ಚು ಯಾರು ಕಡಿಮೆ ಎಂಬತಕ್ಕಂಥದ್ದು ಅಂತ. ಆ ಸಂದರ್ಭದಲ್ಲಿ ಅವಶ್ಯ ಸಭಾಕ್ಕೆ ಮರುದಿವಸ ಬರುವುದನ್ನೇ ಆತ ತಿಳಿಸ್ತಾ ಇರೋಣ. ಅದರಂತೆಯೇ ಶಿವಕುಮಾರ ಮಿಶ್ರರು ಮರುದಿವಸ ಸಭಾಕ್ಕೆ ಬರುವ ಸುದ್ದಿ ಕಾಶಿ ಇಡೀ ವ್ಯಾಪಿಸಿಬಿಡಿತು. ಏನು ಸಭಾ ಅವತ್ತು ಕಿಕ್ಕಿರಿದು ಎಲ್ಲಿ ನೋಡಿದರೂ ಕೂಡ ವಿದ್ವಾಂಸರೇನೇ ಅಂತಹ ಶ್ರೋತೃವೃಂದ ಎಲ್ಲರೂ ಇವತ್ತೇನೋ ಆಗ್ತದೆ, ನೋಡಬೇಕು ಅನ್ನೋ ಕ್ರಮದಿಂದ ಸರ್ವಸ್ವರು ಕೂಡ ಸಮ್ಮಿಲಿತರಾಗಿ ಬಂದು ಸೇರುತ್ತಾ ಇದ್ದಾರೆ.
ಶಿವಕುಮಾರ ಮಿಶ್ರ ಬರ್ತಾ ಇದ್ದಾನೆ. ಬರಬೇಕಾದ್ರೆ ಬಂಗಾರದ ಪಲ್ಲಕ್ಕಿಯಲ್ಲಿ ಬರತಕ್ಕಂತಹ ವೈಭವ ಆತನದು. ಹಿಂದೆ ಮುಂದೆ ನೂರಾರು ಜನ ಆತನ ಶಿಷ್ಯರು, ದೊಡ್ಡ ದೊಡ್ಡ ಘಟಾನುಘಟಿ ವಿದ್ವಾಂಸರು, ಅವರೆಲ್ಲರೂ ಕೂಡ ಚಾಮರವನ್ನು ಹಾಕ್ತಾ ಆತನಿಗೆ ಗೌರವವನ್ನು ಕೊಡ್ತಾ ಕರ್ಕೊಂಡು ಬರೋದೇನು, ಆತನ ವೈಭವ ಏನು, ಆ ರೀತಿಯಿಂದ ಶಿವಕುಮಾರ ಮಿಶ್ರರು ಒಳಗೆ ಬರತಕ್ಕಂತಹ ಸಂದರ್ಭ. ಆ ಸಂದರ್ಭದಲ್ಲಿ ಸತ್ಯಧ್ಯಾನ ತೀರ್ಥರು ಇವರೇನು ಮಾಡ್ತಿದ್ರಂತೆ, ದೊಡ್ಡ ಆಸನ, ಒಂದೇ ಸಮಾನ ವೇದಿಕಾ ಆಸನ ಹಾಕಿದ್ರಲ್ಲ, ಆಸನದ ಮೇಲೆ ಇವರು ತಮ್ಮ ಶಾಟಿಯನ್ನು ಕಟ್ಟಿಕೊಂಡು ಶತಪಥ ಹಾಕ್ತಾ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ನಡೆದಾಡ್ತಾ ಇದ್ದರಂತೆ ಸತ್ಯಧ್ಯಾನ ತೀರ್ಥರು. ಯಾಕೆ ನಡೆದಾಡ್ತಿದ್ರು ಅನ್ನೋದಕ್ಕೂ ಒಂದು ಕಾರಣವನ್ನು ಅವರೇ ಮುಂದೆ ಹೇಳ್ತಾರಂತೆ ಶಿಷ್ಯರಿಗೆ. ಏನಂತ, ಶಿವಕುಮಾರ ಮಿಶ್ರರು ಬರೋಷ್ಟೊತ್ತಿಗಾಗಲೇ ಮೊದಲೇನೆ ನಾವು ಕೂತು ಬಿಟ್ಟಿದ್ವಿ ಅಂತಂತಂದರೆ, ನಮಗಿಂತ ಮೊದಲು ನೀವು ಕೂತು ಬಿಟ್ರಿ, ನಾ ಇಲ್ಲಿ ಕೊಡ್ಲಾರೆ, ನಾವು ಹೊರಟು ಬಿಡ್ತೀರಿ ಅಂತ ಎಲ್ಲ ಅದನ್ನು ಗದ್ದಲ ತೆಗೆದು ಬಿಡ್ತಾರೆ. ನೋಡಿ ಎಷ್ಟು ಯೋಚನೆ ಮಾಡಿದ್ರು ಅವರು. ಅದಕ್ಕೆ ಏನು ಮಾಡಿದ್ರಂತೆ, ನಿಂತಿರಬಾರ್ದು. ನಿಂತಿದ್ರೆ ಅವ್ರಿಗೋಸ್ಕರ ಸ್ವಾಮಿಗಳು ಕಾಯ್ತಾ ನಿಂತಿದ್ದಾರೆ ಅಂತ ಆಗಿ ಹೋಗ್ತದೆ. ದೊಡ್ಡ ಸಂಸ್ಥಾನದು ನಮ್ಮ ಶ್ರೀಮದಾಚಾರ್ಯ ಪೀಠ, ಆ ಪೀಠದಲ್ಲಿರೋರು ಇನ್ನೊಬ್ರು ಕಾಯ್ತಾ ನಿಂತರು ಅಂತ ಅದು ಆಗಬಾರ್ದು. ಅದಕ್ಕೆ ವಾಕಿಂಗ್ ಮಾಡ್ತಾ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ನೋಡಿ ಏನು ಚಾಟ್ರವರು. ಹಾಗೆ ಸಂಸ್ಥಾನದ ಗೌರವನೂ ಇರಬೇಕು, ಶಾಸ್ತ್ರಾರ್ಥ ವಿಚಾರನೂ ನಡಿಬೇಕು, ವಾದಿನೂ ಕೂಡ ತಪ್ಪಿಸಿಕೊಂಡು ಹೋಗತಕ್ಕಂಥದ್ದು ಆಗಬಾರ್ದು. ಇಷ್ಟೆಲ್ಲ ದೃಷ್ಟಿಯನ್ನು ಇಟ್ಟುಕೊಂಡು ಆ ಸಂದರ್ಭದಲ್ಲಿ ಶಿವಕುಮಾರ ಮಿಶ್ರ ಬರೋ ಕಾಲದಲ್ಲಿ ಶತಪಥವನ್ನು ಹಾಕ್ತಾ ನಡೀತಾ ಇರೋಣ. ಶಾಸ್ತ್ರಿಗಳು ಕೂಡ ಬರೋಣ, ತಾವು ಆತನನ್ನೇ ಎದುರಿಗೆ ಬಂದು ಕರ್ಕೊಂಡು ಬಂದು ಏಕಕಾಲದಲ್ಲಿ ಇಬ್ಬರೂ ಕೂಡ ಅಲ್ಲಿ ಆಸನದಲ್ಲಿ ವಿರಾಜಿಸ್ತಕ್ಕಂಥ ಇಷ್ಟು ವ್ಯವಸ್ಥಾವನ್ನು ನೋಡಿಕೊಂಡಿದ್ದಾರಂತೆ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು. ಆಗತ್ಯ ಸ್ವಹೃದಯ ಸಮ್ಮತಾಸನೇಸೋ ಸಮ್ರಾಜ ಯತಿ ತಿಲಕೇನ ಮಾನ್ಯಮಾನಃ. ಎರಡೇ ಕ್ಷಣದೊಳಗೆ ವಿಚಾರ ಯೋಗಕ್ಷೇಮದ್ದು ಮಾತನ್ನು ಮುಗಿಸಿದರು ಸತ್ಯಧ್ಯಾನ ತೀರ್ಥರು. ಬಹಳ ಸಂತೋಷ ಆಯಿತು. ಸಕಲ ಶಾಸ್ತ್ರ ಕೋವಿದರು ತಾವು, ಶಾಸ್ತ್ರಾರ್ಥ ವಿಚಾರ ಆಗಬೇಕು ಅಂದಾಗ ಆತ ಅಂತ ಇದ್ದಾರಂತೆ, ಸಕಲ ಶಾಸ್ತ್ರ ಇರಬಹುದು, ಆದರೆ ಪ್ರಧಾನ ಶಾಸ್ತ್ರ ವೇದಾಂತ ಶಾಸ್ತ್ರ. ವೇದಾಂತ ಶಾಸ್ತ್ರ ತಾವು ಯತಿಗಳ ಜೊತೆಗೆ ವೇದಾಂತದಲ್ಲಿ ನಾನು ವಾಕ್ಯಾರ್ಥವನ್ನು ಮಾಡ್ತೇನೆ. ನೋಡಿ, ಹಿಂಗೆ ಆ ಸಂದರ್ಭದಲ್ಲಿ ಆತ ತಿಳಿಸೋಣ. ಇವ್ರಿಗೂ ಪರಮಾನಂದ. ಯಾಕೆ ಇವರು ಬಂದಿದ್ದೆ ಅದಕ್ಕೋಸ್ಕರ. ಎಲ್ಲರೂ ಬಂದು ನ್ಯಾಯನೋ ವ್ಯಾಕರಣೋ ಮೀಮಾಂಸನೋ ಯಾವುದೋ ಶಾಸ್ತ್ರದಲ್ಲಿ ತಾಸುಗಟ್ಟಲೆ ಮಾತಾಡಿ ಟೈಮ್ ವೇಸ್ಟ್ ಮಾಡಿ ಒಂದಿಷ್ಟು ರೊಕ್ಕ ತೊಗೊಂಡು ಹೋದಾದ್ರೆ ಏನು ಪ್ರಯೋಜನ? ಮುಖ್ಯ ಯಾವುದು? ವೇದಾಂತ. ಅದರಲ್ಲೂ ದ್ವೈತ ಅದ್ವೈತ, ಅದರಲ್ಲೂ ನ್ಯಾಯಾಮೃತ, ಅದರಲ್ಲೂ ವ್ಯಾಸರಾಜರ ವಾಕ್ಯಾರ್ಥ. ಇದರಲ್ಲಿ ಅವರಿಗೆ ಅಂತಹ ಒಂದು ಹುಮ್ಮಸ್ಸು. ಆ ಸಂದರ್ಭದಲ್ಲಿ ಸತ್ಯಧ್ಯಾನ ತೀರ್ಥರು ಬಲು ಖುಷಿ ಆಯ್ತಂತೆ. ಅವಶ್ಯ ಆಗಲಿ ಅಂತಂತಂದರು. ಆ ಕೇಳ್ತಾ ಇದ್ದಾರಂತೆ, ಅದ್ವೈತೆ ವಿಲಸತಿ ಸಮ್ಮತಂ ಪ್ರಮಾಣ ಕಿಂ ತಾವತ್ ಕಥಯತ ಶಾಂತ ಮಾನಸೇನ. ಶಾಂತ ಮನಸ್ಸಿನಿಂದ ವಿಚಾರ ನಡೀಲಿ, ಉದ್ವೇಗ ಯಾವುದೇ ಒಂದು ಇದಕ್ಕೆ ಅವಕಾಶ ಬೇಕಾಗಿಲ್ಲ. ಆರೂಢ ವಯಮಿಹ ಸೋದರ ಸ್ವಭಾವಂ. ನಾವು ಪರಸ್ಪರ ಸೋದರ ಭಾವದಿಂದ ಇಲ್ಲಿ ಕುಳಿತು ವಿಚಾರವನ್ನು ನಡೆಸ್ತಾ ಇದ್ದೇವೆ. ಮೊದಲು ನಾವು ಕೇಳ್ತಾ ಇದ್ದೇವೆ, ಅದ್ವೈತೆ ವಿಲಸತಿ ಸಮ್ಮತಂ ಪ್ರಮಾಣ ಕಿಂ ತಾವತ್. ಅದ್ವೈತದಲ್ಲಿ ಪ್ರಮಾಣ ಏನು? ಅದ್ವೈತೆ ಕಿಂ ಪ್ರಮಾಣಂ. ನೋಡಿ, ಕೇಳಿದ್ರಂತೆ ಸತ್ಯಧ್ಯಾನ ತೀರ್ಥರು. ಹಿಂದೆ ಮುಂದೆ ಮಾತೇ ಇಲ್ಲ, ಡೈರೆಕ್ಟ್ ವಿಷಯಕ್ಕೆ. ನಿಮ್ಮದು ಅದ್ವೈತ, ನಮ್ಮದು ದ್ವೈತ. ಅದ್ವೈತೆ ಕಿಂ ಪ್ರಮಾಣ, ಏನು ಅದ್ವೈತದಲ್ಲಿ ಪ್ರಮಾಣ ಅದನ್ನು ಹೇಳಿ. ಹಿಂಗೆ ಆ ಸಂದರ್ಭದಲ್ಲಿ ಕೇಳ್ತಾ ಇರೋಣ. ತತ್ಕಾಲದಲ್ಲಿ ಶಿವಕುಮಾರ ಮಿಶ್ರರು ಅವರು ನಿರೂಪಣವನ್ನು ಮಾಡ್ತಾ, ಅದ್ವೈತೋ ಶ್ರುತಿಷು ನಿಗದ್ಯತೆ ಪ್ರಶಸ್ತಂ ಮಿಥ್ಯೇದಂ ಜಗದಖಿಲಂ ಜನೇಶು ಭಾತಂ. ದ್ವೈತ ಅಂದ್ರೇನು? ಎರಡು ಯಾವಾಗ? ಎರಡು ಸತ್ಯ ಇದ್ರೆ, ಇರೋದೇ ಒಂದೇ ಸತ್ಯ, ಎರಡನೇದೆಲ್ಲವೂ ಸುಳ್ಳು ಅಂತಾದಾಗ, ಎಲ್ಲವೂ ಮಿಥ್ಯಾ ಅಂತಾದಾಗ ಇನ್ಯಾವುದಕ್ಕೆ ನಾವು ಮುಟ್ಟಬೇಕಾಗ್ತದೆ? ಅದ್ವೈತಕ್ಕೆ ಮುಟ್ಟಬೇಕಾಗ್ತದೆ. ಎಲ್ಲವೂ ಯಾಕೆ ಮಿಥ್ಯಾ ಅಂತ ಆ ಸಂದರ್ಭದಲ್ಲಿ ಪ್ರಶ್ನೆ ಮಾಡುತ್ತಿದ್ದಂತೆ, ವಿಶ್ವಂ ಮಿಥ್ಯಾ, ಇಡೀ ಪ್ರಪಂಚ ಏನಾಗಿದೆ? ಮಿಥ್ಯಾ. ಯಾಕೆ ಮಿಥ್ಯಾ? ಜಗತ್ಯಾಕೆ ಮಿಥ್ಯಾ? ಅದಕ್ಕೆ ದೃಶ್ಯತ್ವ, ಜಡತ್ವ, ಪರಿಚ್ಛಿನ್ನತ್ವ, ಎಷ್ಟೋ ಯುಕ್ತಿಗಳನ್ನೆಲ್ಲ ಹಿಂದಿನ ಮಿಥ್ಯಾತ್ವಾನುಮಾನ ಖಂಡನ, ನ್ಯಾಯಾಮೃತ, ಇದು ವಾದಾವಳಿ, ತತ್ವೋದ್ಯೋತ, ಬೇರೆ ಬೇರೆ ಗ್ರಂಥಗಳಲ್ಲಿ ಜಗತ್ತು ಮಿಥ್ಯಾ ಅನ್ನೋದಕ್ಕೆ ಅದ್ವೈತ ಮತದಿಂದ ಪ್ರಸಕ್ತವಾಗತಕ್ಕ ಯುಕ್ತಿಗಳು ಯಾವ್ಯಾವುದು? ದೃಶ್ಯತ್ವ ಬದಲಾಗಿರ್ತಕ್ಕ ಯುಕ್ತಿಗಳು, ಬೇಕಾಷ್ಟು ಯುಕ್ತಿಗಳು ಇದ್ದಾವೆ. ಆದರೆ ಶಿವಕುಮಾರ ಮಿಶ್ರರು ಹೊಸ ಯುಕ್ತಿ ಹಾಕಿಬಿಟ್ರು. ಅವರು ಹಿಂದಿನವರು ಯಾರು ಹೇಳದೇ ಇರ್ತಕ್ಕಂಥದ್ದು ವಿಶ್ವಂ ಮಿಥ್ಯಾ ಕಾರಣ ಶೂನ್ಯತ್ವ. ನೋಡಿ, ಹಿಂಗೆ ಯುಕ್ತಿ ಹಾಕ್ತಾ ಇದ್ದಾರೆ.
ಜಗತ್ತು ಮಿಥ್ಯಾ. ಯಾಕೆ? ಕಾರಣ ಇಲ್ಲ. ಕಾರಣನೇ ಇಲ್ಲ ಅಂದಮೇಲೆ ಆ ವಸ್ತು ಇರ್ತದೇನ್ರಿ? ಅಂದಮೇಲೆ ಕಾರಣನೇ ಯಾವ ವಸ್ತುವಿಗೆ ಇಲ್ಲ, ಆ ವಸ್ತು ಅದು ಸುಳ್ಳೇ ಆಗ್ತದೆ, ಅದು ಮಿಥ್ಯಾನೇ ಆಗ್ತದೆ. ಹಿಂಗೆ ಆ ಸಂದರ್ಭದಲ್ಲಿ ಹೊಸ ವಿಚಾರ ಇದು. ಇದುವರೆಗೂ ಕೂಡ ಹಿಂಗೆ ಯಾರೂ ಕೂಡ ವಿಚಾರವನ್ನು ಪ್ರತಿಪಾದನೆ ಮಾಡಿರಲಿಲ್ಲ. ಅಂತಹ ಹೊಸ ರೀತಿಯಿಂದ ಆ ಒಂದು ಯುಕ್ತಿಯನ್ನು ಹಾಕೋಣ. ಕಾರಣ ಇಲ್ಲ ಅಂಬತಕ್ಕಂಥದ್ದಕ್ಕೆ ಕಾರಣಗಳು ಎಷ್ಟು, ಅದರಲ್ಲಿ ಸಮವಾಯಿ ಕಾರಣ ಅಂದ್ರೇನು, ಅಸಮವಾಯಿ ಕಾರಣ ಅಂದ್ರೇನು, ನಿಮಿತ್ತ ಕಾರಣ ಅಂದ್ರೇನು, ಕಾರಣತ್ವ ಅಂದ್ರೇನು, ಅದರ ಪರಿಷ್ಕಾರ ಏನು, ಅನನ್ಯಥಾ ಸಿದ್ಧಾಂತ ಅಂದ್ರೇನು, ಅನ್ಯಥಾ ಸಿದ್ಧಿ ಶಬ್ದಾರ್ಥ ಏನು, ವಾಕ್ಯಾರ್ಥ ಹೆಂಗೆ ಬೆಳೆಸ್ತಾ ಹೊರಟಿದ್ದಾರೆ. ಒಂದು ಕಡೆಯಿಂದ ಒಂದು ಕಡೆಗೆ, ಒಂದು ಕಡೆಯಿಂದ ಒಂದು ಕಡೆಗೆ, ಈ ಶಾಸ್ತ್ರದಿಂದ ಆ ಶಾಸ್ತ್ರಕ್ಕೆ ಜಂಪ್ ಮಾಡೋದು, ಅಲ್ಲಿಂದ ಮತ್ತೊಂದು ಶಾಸ್ತ್ರಕ್ಕೆ ಹೋಗೋದು, ಏನು ಪ್ರತಿಶಾಸ್ತ್ರದ ವಿಷಯವನ್ನು ತಂದು ತನ್ನ ವಾಕ್ಯಾರ್ಥವನ್ನೇ ಅದನ್ನು ಗಟ್ಟಿಪಡಿಸ್ತಕ್ಕಂತಹ ಕ್ರಮದಿಂದ ಶಿವಕುಮಾರ ಮಿಶ್ರರು ಹೇಳ್ತಾ ಇದ್ರೆ ಎಳತ್ತೂರು ಕೃಷ್ಣಾಚಾರ್ಯ ಮನಸ್ಸಿನಲ್ಲಿ ಬಂತಂತೆ, ಯಾಕಾರ ಈ ಇದರಲ್ಲಿ ಎಡ ಹಾಕಿಕೊಂಡ್ರು ಸ್ವಾಮಿಗಳು. ನಿನ್ನಿನ ದಿವಸ ಚಲೋ ಆಗಿತ್ತು, ನಾವು ಅಷ್ಟಕ್ಕೆ ನಮ್ಮ ಊರಿಗೆ ನಾವು ಹೋಗ್ಬಿಟ್ಟಿದ್ರೆ ಚಂದ ಕೀರ್ತಿಯಿಂದ ಹೋಗ್ತಿದ್ವಿ. ಅಂಥದ್ದು ಈ ಬ್ರಾಹ್ಮಣರಲ್ಲಿ ಯಾಕೆ ಹೇಳ್ಕೊಂಬಂದು ಇವ್ರಿಗೆ ಏನು ಖುಷಿನೋ, ಈ ಏನು ಉತ್ತರ ಕೊಡ್ತಾರೋ ನೋಡು. ಅವರು ಅಷ್ಟು ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ರಂತೆ. ಅಷ್ಟು ವಿಚಾರವನ್ನು ಮಾಡ್ತಾ ಇದ್ದಾರೆ ಶಿವಕುಮಾರ ಮಿಶ್ರ. ಸತ್ಯಧ್ಯಾನ ತೀರ್ಥರು ಅವರೇನು ಮಾಡ್ತಿದ್ರು, ಅವರ ತಲೆ ತಗ್ಗಿಸ್ಕೊಂಡು ಹಿಂಗೆ ಕೂತವರು ಆ ಕಡೆ ಈ ಕಡೆ ನೋಡ್ತಿಲ್ಲ, ಅಲ್ಲಾಡ್ತಿಲ್ಲ, ಸುಮ್ಮನೆ ಕೆಳಗೆ ಹಿಂಗೆ ತಲೆ ಹಾಕ್ಕೊಂಡು ಕೂತ್ಬಿಟ್ಟಿದ್ದಾರೆ. ಏನೇನು ಹೇಳ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ. ತಾಸಗಟ್ಟಲೆ ವಿಚಾರ. ಆ ಥರ ಆ ಶಿವಕುಮಾರ ಮಿಶ್ರರ ಅನುವಾದ ನಿರೂಪಣ ಅದು ಮುಗಿತಿದ್ದಂತೆಯೇ ಸತ್ಯಧ್ಯಾನ ತೀರ್ಥರು ತನ್ನ ವಿಷಯವನ್ನೇ ಪೂರ್ಣ ಅದನ್ನೇ ಉಪಸಂಹಾರವನ್ನು ಮಾಡಿದ ಮೇಲೆ ಆಗ ಸತ್ಯಧ್ಯಾನ ತೀರ್ಥರು ತಲೆ ಎತ್ತಿದ್ರಂತೆ. ಶಿವಕುಮಾರ ಮಿಶ್ರರನ್ನೇ, ಶಾಸ್ತ್ರಿಗಳೇ ನಿಮ್ಮ ವಿಚಾರ ನೀವೇನು ಹೇಳಬೇಕಾಗಿತ್ತೋ ಸಂಪೂರ್ಣ ಎಲ್ಲ ವಿಷಯ ಹೇಳಿದ್ದಾಯ್ತಷ್ಟೇ, ಇನ್ನು ಅದರ ಮೇಲೆ ನಾವು ಮಾತನಾಡಬಹುದಷ್ಟೇ. ಹಿಂಗೆ ಆ ಸಂದರ್ಭದಲ್ಲಿ ಅವರನ್ನು ಕೇಳಿ ನನ್ನ ಎಲ್ಲ ವಿಷಯವನ್ನು ನಿರೂಪಣೆ ಮಾಡಿದ್ದಾಗಿದೆ, ಇದರ ಮೇಲೆ ತಾವು ಮಾತನಾಡಲಿ ಅಂತ ಯಾರು ಶಿವಕುಮಾರ ಮಿಶ್ರರು ತಿಳಿಸ್ತಿದ್ದಂತೆ ಎಲ್ಲರೂ ನೋಡ್ತಾ ಇದ್ದಾರಂತೆ. ಇವರು ಸಮತೀಯ ಪಂಡಿತರು ನೋಡ್ತಾ ಇದ್ದಾರೆ, ಪರಮತೀಯ ವಿದ್ವಾಂಸರು ನೋಡ್ತಾ ಇದ್ದಾರೆ. ಇಷ್ಟು ಮಾತನಾಡಿದ ಮೇಲೆ ಇವರು ಏನು ಮಾತನಾಡ್ತಾರೆ ಈ ಸತ್ಯಧ್ಯಾನ ತೀರ್ಥರು ಅಂತ ಅನ್ನೋ ರೀತಿಯಿಂದ ಎಲ್ಲರಿಗೂ ಕೂಡ ಕುತೂಹಲ. ಆಗ ನೋಡ್ತಿದ್ದಂತೆ ಸತ್ಯಧ್ಯಾನ ತೀರ್ಥರು ತಮ್ಮ ಆ ಒಂದು ಅಮೃತಮಯವಾಗಿರ್ತಕ್ಕಂಥ ಶಬ್ದಗಳನ್ನೇ ನಿರೂಪಣವನ್ನು ಮಾಡ್ತಾ ಏನು ಹೇಳಿದ್ರಂತೆ, ಇದುವರೆಗೂ ಹೇಳಿರತಕ್ಕಂತಹ 2 ತಾಸು ನಿರೂಪಣೆ ಮಾಡಿರತಕ್ಕ ವಿಷಯಕ್ಕೆ 2 ಶಬ್ದದಿಂದ ಉತ್ತರ ಕೊಡ್ತೀವಿ. ಬ್ರಹ್ಮಣ ವ್ಯಭಿಚಾರ 2 ಶಬ್ದ ಆಡಿದ್ರಂತೆ ಸತ್ಯಧ್ಯಾನ ತೀರ್ಥ. ಕಾರಣ ಇಲ್ಲದೆ ಇರೋದ್ರಿಂದ ಜಗತ್ತು ಸುಳ್ಳು ಅಂತ ಹೇಳೋದಾದರೆ ಪರಬ್ರಹ್ಮನಿಗೂ ಕಾರಣ ಇಲ್ಲ ಅಂದಮೇಲೆ ಕಾರಣ ಇಲ್ಲದೆ ಇರೋ ವಸ್ತು ಸುಳ್ಳಾಗ್ತದೆ ಅಂತ ಆದರೆ ಹಂಗಾದ್ರೆ ಪರಬ್ರಹ್ಮನಿಗೆ ಕಾರಣ ಯಾವುದಾದ್ರೂ ಇದೆಯೋ? ಇಲ್ಲ, ಹೌದಲ್ಲ? ಅಂದಮೇಲೆ ಕಾರಣ ಇಲ್ಲದೆ ಇದ್ರೂ ಕೂಡ ಬ್ರಹ್ಮ ಸತ್ಯ ಆಗಿದ್ದಾನೋ? ಇಲ್ಲ. ಅಂದಮೇಲೆ ವಿಮತಂ ಮಿಥ್ಯಾ ಕಾರಣ ಶೂನ್ಯತ್ವ, ಈ ಯುಕ್ತಿ ಏನಿದೆ ಇದು ಬ್ರಹ್ಮನಲ್ಲಿ ವ್ಯಭಿಚರಿತವಾಗಿದೆ. ತಸ್ಮಾದ್ಧಾ ವ್ಯಭಿಚರಿತೋಪಪತ್ತಿ ಯೋಷಿತೆ ಯುಷ್ಮಾಕೋ ಕಥಮಿಹ ನಿಂದಿತ ನ ಸದ್ಭಿಃ. ಗಯಾದಲ್ಲಿ ಸತ್ಯಧ್ಯಾನ ತೀರ್ಥರಿಗೆ ಅಭಿನವ ಆನಂದ ತೀರ್ಥರು ಅಂತ ಉದ್ಗಾರವನ್ನು ತೆಗೆದಿದ್ರು. ಇಲ್ಲಿ ಎಲ್ಲರೂ ನೋಡ್ತಾ ಇದ್ದಾರಂತೆ. ನಮ್ಮ ಶ್ರೀಮದಾಚಾರ್ಯರ ಮಧ್ವವಿಜಯದಲ್ಲಿ ಕಥಾದಲ್ಲಿ ಬರ್ತದೆ ಏನಂತ, ಪ್ರಾಚ್ಯೋ ಶಾಸ್ತ್ರೋ ಯತ್ಸಪಾದಂತು ಲಕ್ಷೋ ವಾಕ್ಯೇನೈಕೇನಾಕ್ಷಿಪದ್ಧರ್ಷತೀರ್ಥ. ಸಂಪೂರ್ಣ 1 ಲಕ್ಷಾತ್ಮಕವಾಗಿರತಕ್ಕಂತಹ ಪರಮತದ ಆ ಗ್ರಂಥಗಳನ್ನು ವಾಕ್ಯೇನ ಏಕೇನ ಒಂದೇ ವಾಕ್ಯದಿಂದ ಎಲ್ಲ ಆ ಒಂದು ಮತವನ್ನೇ ಸಂಪೂರ್ಣ ಶ್ರೀಮದಾಚಾರ್ಯರು ಅದನ್ನೇ ನಾಮಾವಿಶೇಷ ಮಾಡುವಂತೆ ಖಂಡನವನ್ನು ಮಾಡುತ್ತಿದ್ದರು ಅಂತ ಮಧ್ವವಿಜಯದಲ್ಲಿ ಮಾತು ಬರ್ತದಲ್ಲ, ಅದು ದೃಷ್ಟಾಂತ ಆದಂತೆ ಆಯಿತು. ಆನಂದ ತೀರ್ಥರಂತೆ ಅಭಿನವಾನಂದ ತೀರ್ಥರ ಒಂದು ಚರಿತ್ರೆಯಲ್ಲಿ 2 ತಾಸು ವಾಕ್ಯಾರ್ಥ ಮಾಡಿದ್ದಕ್ಕೆ 2 ಶಬ್ದದಿಂದ ಬ್ರಹ್ಮಣ ವ್ಯಭಿಚಾರ 2 ಶಬ್ದ ಆಡಿದರೆ ಶಿವಕುಮಾರ ಮಿಶ್ರ ಹಾ ಹಾ ಅಂತಂತು. ಏನಿದೆ ಹೆಂಗೆ ಬ್ರಹ್ಮನಲ್ಲಿ ವ್ಯಭಿಚಾರ ಅಂದರೆ ಈ ಒಂದು ವ್ಯಭಿಚಾರ ದೋಷ ಬರ್ತದೆ, ಅದನ್ನು ಪರಿಹಾರ ಮಾಡಬೇಕು ಅನ್ನೋ ಕಡೆಗೆ ಅವನ ದೃಷ್ಟಿನೇ ಹೋಗಿರಲಿಲ್ಲ. ಅವನು ದೊಡ್ಡ ಪಂಡಿತರೇ, ಆದರೆ ಸತ್ಯಧ್ಯಾನ ತೀರ್ಥರು ಅದನ್ನು ಗುರುತು ಹಿಡಿದಿದ್ರು. 2 ತಾಸು ತನಕ ನೋಡಿದ್ರು, ಅದೊಂದು ದೋಷ ಹಾಗೆ ಉಳಿಸಿ ಹೋಗ್ತಾ ಇದ್ದಾರೆ. ಅದನ್ನು ಪರಿಹಾರ ಮಾಡ್ತಾನ, ಅದಕ್ಕೇನಾದರೂ ಉತ್ತರ ಕೊಟ್ಟರೆ ಅದನ್ನು ಬಿಟ್ಟು ಬೇರೆ ಹೇಳೋಣ ಅಂತ ನೋಡ್ತಾ ಇದ್ರಂತೆ. ಏನು ಮಾಡಿದ್ರು ಅಲ್ಲಿ ದೃಷ್ಟಿ ಬರಲಿಲ್ಲ, ಅದೊಂದು ದೋಷ ಹಾಗೆ ಉಳಿದಿತ್ತು ಆ ವಾಕ್ಯಾರ್ಥದಲ್ಲಿ. ಅದನ್ನು ಎತ್ತಿ ತೋರಿಸ್ತಾ ಇದ್ದಾರಂತೆ. ಆ ಸಂದರ್ಭದಲ್ಲಿ ಯಾವಾಗ ವ್ಯಭಿಚಾರ ದೋಷವನ್ನೇ, ದೊಡ್ಡ ದೋಷ ಅದು ವಾಕ್ಯಾರ್ಥದಲ್ಲಿ ಯುಕ್ತಿಗೆ, ಅಂಥದ್ದು ಆ ವ್ಯಭಿಚಾರ ದೋಷವನ್ನೇ ಆ ಸಂದರ್ಭದಲ್ಲಿ ಹೇಳಿದರು.
ತತ್ಕಾಲದಲ್ಲಿ ಶಿವಕುಮಾರ ಮಿಶ್ರ ಸಂಪೂರ್ಣ ನೋಡು ಅವ್ರ ಸ್ವಭಾವ ಎಂಥದ್ದು. ಆಸನದಿಂದ ಕೆಳಗಿಳಿದೇ ಬಿಟ್ಟಂತೆ. ಕೆಳಗಿಳಿದವನೇನೆ ತತ್ಕಾಲದಲ್ಲಿ ನಮಸ್ಕಾರ ಹಾಕಿ ವಾಕ್ಯಾರ್ಥ ಕೊಡ್ತೀನಿ, ವ್ಯಭಿಚಾರ ದೋಷ ಪರಿಹಾರ ಮಾಡ್ತೀನಿ ಅಂತ ಆ ಸಂದರ್ಭದಲ್ಲಿ ತಿಳಿಸ್ತಾ, ನಾನು ಅಸಾಧ್ಯ ಮೇಧಾವಿ, ನಾನು ಕೂಡ ಈ ದೋಷವನ್ನು ಹಿಂಗೆ ಬರ್ತದೆ, ಇದನ್ನು ಪರಿಹಾರ ಮಾಡಬೇಕು ಎಂಬತಕ್ಕಂಥದ್ದನ್ನು ಮರೆತೆ ಅದನ್ನು ನೀವು ಗುರುತು ಹಿಡಿದಿರಿ, ಇದನ್ನು ಇನ್ನೂ ಉತ್ತರ ಕೊಟ್ಟಿಲ್ಲ ಅಂತ ತಾಸುಗಟ್ಟಲೆ ಮಾತನಾಡಿದೆ. ಯಾವ್ಯಾವುದೋ ಶಾಸ್ತ್ರದಲ್ಲಿ ಎಲ್ಲೆಲ್ಲೋ ಪ್ರಸಂಗದಲ್ಲಿ ಯಾವ್ಯಾವುದೋ ಕ್ರಮದಿಂದ ಎಲ್ಲೆಲ್ಲೋ ಹೋಗಿತ್ತು ವಿಚಾರ. ಅಂಥದ್ರಲ್ಲೂ ಕೂಡ ಇದನ್ನು ಮರೆಯದೇನೇನೆ ಈ ದೋಷವನ್ನೇ ಬಲಿಷ್ಠ ದೋಷವನ್ನು ಕೊಟ್ಟು ವಾಕ್ಯಾರ್ಥದ ಮೇಲೆ ನೀವು ಬುದ್ಧಿಯನ್ನು ತೋರಿಸಿದ್ದೀರಿ. ನಿಮ್ಮ ಬುದ್ಧಿ ಪ್ರತಿಭಾದ ಮುಂದೆ ನಂದು ಕಡಿಮೆ ಇದೆ, ಕೆಳಗೆ ಕೂತ್ಕೊಂಡು ವಾಕ್ಯಾರ್ಥ ಮಾಡ್ತೀನಿ ಅಂತ ಕೆಳಗೆ ಇಳಿದ ತತ್ಕಾಲದಲ್ಲಿ ಇಡೀ ಸಭಾ ಕರತಾಡನವನ್ನು ಮಾಡಿರತಕ್ಕಂತಹ ಕ್ರಮ. ಹಿಂಗೆ ಸತ್ಯಧ್ಯಾನ ತೀರ್ಥರ ಪರಮಾದ್ಭುತವಾಗಿರತಕ್ಕಂತಹ ಆ ಒಂದು ವಿದ್ಯಾ ವೈಭವ ಅದನ್ನು ನೋಡಿ ಆಮೇಲೆ ತಾಸುಗಟ್ಟಲೆ ಮತ್ತೆ ವಿಚಾರ ನಡೀತು. ಒಂದೊಂದಕ್ಕೂ ಕೂಡ ಆ ವಾಕ್ಯಾರ್ಥದಲ್ಲಿ ನಿರುತ್ತರರನ್ನು ಮಾಡುತ್ತಾ ಇದ್ದರೆ ಶಿವಕುಮಾರ ಮಿಶ್ರ ಕಡೆ ಏನಂತಾರಂತೆ, ಬುದ್ಧಿಸ್ತೇ, ನನ್ನ ಮತ ಅದ್ವೈತ ಮತ ಬಹಳ ಪ್ರಬಲ ಮತ, ಆದರೆ ನನ್ನ ಬುದ್ಧಿ ಬಹಳ ದುರ್ಬಲ ಆಗಿದೆ, ನನ್ನ ಬುದ್ಧಿಯಿಂದ ಅದನ್ನು ಸಮರ್ಥನೆ ಮಾಡಲಿಕ್ಕೆ ಆಗುತ್ತಿಲ್ಲ. ಮತ ಪ್ರಬಲ, ನನ್ನ ಬುದ್ಧಿ ಏನು ಮಾಡಲಿ ದುರ್ಬಲ ಇದೆ ಅಂತ ಯಾರಂದ್ರಂತೆ ಶಿವಕುಮಾರ ಮಿಶ್ರರು. ಆ ರೀತಿ ಅವರು ತಿಳಿಸ್ತಾ ಇರೋಣ. ಅಷ್ಟೇ ಅಲ್ಲ, ಇವರನ್ನು ವರ್ಣನೆ ಮಾಡಿದ್ರಂತೆ, ಏನು ನೀವು ಸಾಕ್ಷಾತ್ ಗಣಪತಿನೇ ಬಂದಿದ್ದೀರೋ ಅಥವಾ ಸಾಕ್ಷಾತ್ ಸರಸ್ವತಿನೇ ಈ ರೂಪದಿಂದ ಬಂದಿದ್ದಾರೋ ಏನು. ಆ ಸಂದರ್ಭದಲ್ಲಿ ಸತ್ಯಧ್ಯಾನ ತೀರ್ಥರನ್ನು ಸ್ತೋತ್ರವನ್ನು ಮಾಡಿರತಕ್ಕಂತಹ ಕ್ರಮ. ನನ್ನ ಮತ ಬಹಳ ದುರ್ಬಲ ಇದೆ, ನನ್ನ ಮತಿ ದುರ್ಬಲ ಇದೆ, ಮತ ಪ್ರಬಲ ಅಂತ ಶಿವಕುಮಾರ ಮಿಶ್ರ ಹೇಳ್ತಿದ್ರೆ ಇವರಂದ್ರಂತೆ, ಶಿವಕುಮಾರ ಮಿಶ್ರಮೇನೋ ಬುದ್ಧಿಸ್ತೇ ಪ್ರಬಲತಮ ತ್ವದಾತ್ತತಸ್ವತ್. ನಿಮ್ಮ ಬುದ್ಧಿ ಪ್ರಚಂಡ ಬುದ್ಧಿ, ಆದರೆ ಎಂಥ ದೊಡ್ಡ ಸುಪ್ರೀಂ ಕೋರ್ಟ್ ಲಾಯರೇ ಆದರೂ ಕೇಸೇ ಅಪದ್ಧ ಇದ್ರೆ ಏನು ಮಾಡಲಿಕ್ಕಾಗ್ತದೆ ಅಂತ ಯಾರನ್ನು ಬಿಟ್ಟಂತೆ ಸತ್ಯಧ್ಯಾನ ತೀರ್ಥರು. ಪ್ರಚಂಡ ಬುದ್ಧಿ ನಿಮ್ಮದು. 6 ಶಾಸ್ತ್ರದಲ್ಲಿ ಲೀಲಾಜಾಲದಲ್ಲಿ 6 ಸಮುದ್ರದಲ್ಲಿ ಈಜಾಡತಕ್ಕಂತಹ ಮೇಧಾವಿಗಳು ತಾವು. ಅಂಥದ್ದು ಹಿಡಿದಿರೋ ಮತನೇ ಅಪದ್ಧ ಇದೆ, ಅದನ್ನು ವಿಚಾರವನ್ನು ಮಾಡ್ರಿ. ಮತ ದುರ್ಬಲ ಮತಿ ಪ್ರಬಲ ಅಂತ ಯಾರಂದ್ರಂತೆ ಸತ್ಯಧ್ಯಾನ ತೀರ್ಥರು. ಇಷ್ಟು ಅವ್ರ ವಿಚಾರವನ್ನು ತಿಳಿಸ್ತಾ ಇರೋಣ. ಹೀಗೆ ಸತ್ಯಧ್ಯಾನ ತೀರ್ಥರ ಆ ಒಂದು ದಿಗ್ವಿಜಯವನ್ನು ನೋಡ್ತಿದ್ದಂತೆಯೇ ಸತ್ಯಧ್ಯಾನ ಹರಿರ್ಜಿಗಾಯ ಭುವನೇ ತತ್ವದ್ರುಹೋ ದಾನವಾನ್ ಶ್ರೀ ವೇದಾಂತ ಸುದರ್ಶನ ಪರಿಲಸತ್ತರ್ಕಾಂಬುಜೋಲ್ಲಾಸಿತ. ಹೆಂಗಿದ್ದಾರಂತ ಸತ್ಯಧ್ಯಾನ ತೀರ್ಥರು? ಒಳ್ಳೆ ಚಕ್ರವನ್ನು ಧರಿಸಿರ್ತಕ್ಕ ಕೃಷ್ಣ ಪರಮಾತ್ಮನಂತೆ. ಸತ್ಯಧ್ಯಾನೋ ವಿರೇಜೆ ದಿತಿಸುತ ದಮನಃ ಚಕ್ರಧಾರೀವ ಕಾಶ್ಯಾಂ. ಹೀಗೆ ಅತ್ಯಂತ ಪ್ರಧಾನವಾದಂತಹ ತಮ್ಮ ದಿಗ್ವಿಜಯದ ಆ ಒಂದು ವೈಭವವನ್ನೇ ಸತ್ಯಧ್ಯಾನ ತೀರ್ಥರು ಕಾಶಿ ಕ್ಷೇತ್ರದಲ್ಲಿ ತೋರಿಸಿರ್ತಕ್ಕಂತಹ ವಿಚಾರ. ಇದನ್ನು ಸಂಗ್ರಹವನ್ನು ಮಾಡಿದ್ದಾರೆ ಗುರುವೈಭವದಲ್ಲಿ ದಶಮ ಸರ್ಗದಲ್ಲಿ. ಹೀಗೆ ಕಾವ್ಯೇ ಶ್ರೀ ಗುರುವೈಭವೇ ಚ ದಶಮಃ ಸರ್ಗೋ ಭವತ್ ಸಾಂಪ್ರತಂ. ಹೀಗೆ ದಶಮ ಸರ್ಗದ ಪರಮಾದ್ಭುತವಾದ ಕಾಶಿ ದಿಗ್ವಿಜಯದ ವಿಚಾರವನ್ನೇ ನಿರೂಪಣವನ್ನು ಮಾಡಿರತಕ್ಕಂಥದ್ದನ್ನು ನೋಡಿದರೆ ಸತ್ಯಧ್ಯಾನ ತೀರ್ಥರ ಆ ವೈಭವವನ್ನೇ ನೋಡಿದಾಗ ಏನಂತ ಮನಸ್ಸಿನಲ್ಲಿ ಬರ್ತದೆ, ಏನಂತ ಅವರನ್ನು ಕೊಂಡಾಡಿದ್ದಾರೆ. ಹುಟ್ಟೋಂಗಿಲ್ಲ ಇಂಥ ಯತಿ ಮುಂದಿನ, ಹುಟ್ಟೋಂಗಿಲ್ಲ ಇಂಥ ಯತಿ ಮುಂದಿನ, ದಿಟ್ಟ ನೋಡೋ ಮೆಟ್ಟಿ ಬಂದ ಕಾಶಿಯನ, ಹುಟ್ಟೋಂಗಿಲ್ಲ ಇಂಥ ಯತಿ ಮುಂದಿನ, ಫೇಡೆ ದುಡ್ಡು ಚೆಲ್ಲಿದ ಗಂಗಾ ತೀರದಲ್ಲಿ, ಫೇಡೆ ದುಡ್ಡು ಚೆಲ್ಲಿದ ಗಂಗಾ ತೀರದಲ್ಲಿ, ಹೊಡೆದು ಬಂತು ನೋಡಿ ಪಂಡಿತ ಮಂಡಲಿ, ಫೇಡೆ ದುಡ್ಡು ಚೆಲ್ಲಿದ ಗಂಗಾ ತೀರದಲ್ಲಿ, ಹೊಡೆದು ಬಂತು ನೋಡಿ ಆಗ ಪಂಡಿತ ಮಂಡಲಿ, ಗುಡುಗುಡು ಗುಡುಗಿತು ಗುಡುಗುಡು ಗುಡುಗಿತು ಸತ್ಯಧ್ಯಾನ ಮೋಡವಲ್ಲಿ. ಹೆಂಗೆ ಮೇಘಗರ್ಜನ ಮಾಡಿದ್ರಂತವರು. ಗುಡುಗುಡು ಗುಡುಗಿತು ಸತ್ಯಧ್ಯಾನ ಮೋಡವಲ್ಲಿ, ಕಾಡಿಗೆ ಸಿಡಿಲು ಬಡಿದಂತಾಯಿತು ಕಾಶಿಯಲ್ಲಿ, ವಣ ಕಾಶಿಯಲ್ಲಿ, ಹುಟ್ಟೋಂಗಿಲ್ಲ ಇಂಥ ಯತಿ ಮುಂದಿನ.
ಘಟ್ಟಿ ವಾಮಾಚರಣ ಭಟ್ಟ ಘೋಳಿಯ ಕಟ್ಟಿ. ಘಟ್ಟಿ ವಾಮಾಚರಣ ಭಟ್ಟ ಘೋಳಿ ಅಂತೆ ಬಂದಿದ್ರಂತೆ. ಘಟ್ಟಿ ವಾಮಾಚರಣ ಭಟ್ಟ ಘೋಳಿಯ ಕಟ್ಟಿ. ಕುಟ್ಟಲು ಎಳತ್ತೂರು ಕೃಷ್ಣಾಚಾರ್ಯರೇ ಜಟ್ಟಿ. ಒಳ್ಳೆ ಜಟ್ಟಿ ಅಂತ ಏನು ಮಾಡಿದ್ರಂತೆ ಅವರವರು, ಹಿಡಿದು ನಿಲ್ಲಿಸಿದ್ರಂತೆ ಘೋಳಿಯಂತೆ. ಘಟ್ಟಿ ವಾಮಾಚರಣ ಭಟ್ಟ ಘೋಳಿಯ ಕಟ್ಟಿ. ಕುಟ್ಟಲು ಎಳತ್ತೂರು ಕೃಷ್ಣಾಚಾರ್ಯನೇ ಜಟ್ಟಿ. ದಿಟ್ಟ ಸತ್ಯ ಧ್ಯಾನ ರಾಮ ಭಂಟನೊಬ್ಬನೇ. ದಿಟ್ಟ ಸತ್ಯ ಧ್ಯಾನ ರಾಮ ಭಂಟರೊಬ್ಬನೇ. ದಟ್ಟ ಕಾಶಿ ಲಂಕಾಪಟ್ಟಣ ಸುಟ್ಟು ಬಿಟ್ಟನೆ. ಲಂಕಾಪಟ್ಟಣ ಸುಡೋದಕ್ಕೆ ಎಲ್ಲರೂ ಬೇಕಾಗಿರಲ್ಲ, ಒಬ್ಬ ರಾಮಭಂಟ ಸಾಕಾಗಿತ್ತು, ಹೌದಲ್ಲ? ಹಾಗೆ ವಾಮಾಚಾರ್ಯ ಭಟ್ಟಾಚಾರ್ಯರೊಬ್ಬರು ಸಾಕಾಯಿತು. ಯಾವುದರ ವಾಕ್ಯಾರ್ಥ ಇವರು ಎಳತ್ತೂರು ಕೃಷ್ಣಾಚಾರ್ಯರೊಬ್ಬರು ಸಾಕು. ವಾಮಾಚಾರ್ಯ ಭಟ್ಟಾಚಾರ್ಯರ ವಾಕ್ಯಾರ್ಥ ಅಂಬತಕ್ಕ ಆ ಲಂಕಾಪಟ್ಟಣ ಸುಟ್ಟು ಹಾಕಲಿಕ್ಕೆ. ಹಿಂಗೆ ದಿಟ್ಟ ಸತ್ಯ ಧ್ಯಾನ ರಾಮ, ಸತ್ಯ ಧ್ಯಾನ ತೀರ್ಥರು ರಾಮದೇವರಾದರೆ ದಿಟ್ಟ ಸತ್ಯ ಧ್ಯಾನ ರಾಮ ಭಂಟನೊಬ್ಬನೇ. ದಟ್ಟ ಕಾಶಿ ಲಂಕಾಪಟ್ಟಣ ಸುಟ್ಟು ಬಿಟ್ಟನೆ. ಹುಟ್ಟೋಂಗಿಲ್ಲ ಇಂಥ ಯತಿ ಮುಂದಿನ. ಅಂತೂ ಇಂತೂ ಬಂತು ಶಿವಕುಮಾರ ದಿಗ್ದಂತಿ. ದಂತಿ ಅಂದ್ರೆ ಗಜ, ದಿಗ್ದಂತಿ ಅಂದ್ರೆ ದಿಗ್ಗಜ. ಅಂತೂ ಇಂತೂ ಬಂತು ಶಿವಕುಮಾರ ದಿಗ್ದಂತಿ. ಹೊತ್ಕೊಂಡು ಬಿತ್ತು ಕ್ಷಣದಾಗವರ ಅದ್ವೈತ ಭ್ರಾಂತಿ. ಅಂತೂ ಇಂತೂ ಬಂತು ಶಿವಕುಮಾರ ದಿಗ್ದಂತಿ. ಹೊತ್ಕೊಂಡು ಬಿತ್ತು ಕ್ಷಣದಾಗಲ್ಲಿ ಅದ್ವೈತ ಭ್ರಾಂತಿ. ಅಂತ ದುರ್ಮತ ದೈತ್ಯ ಹಂತಕ ಸತ್ಯ ಧ್ಯಾನರು. ಸಂತತ ರುಚಿರ ಕಾಶಿಯಲ್ಲಿ ಸಂಕಟ ಚಕ್ರಧಾರಿಯಂತೆ ರುಚಿರ ಕಂಡರು. ಹುಟ್ಟೋಂಗಿಲ್ಲ ಇಂಥ ಯತಿ ಮುಂದಿನ. ಸತ್ಯಧ್ಯಾನ ತೀರ್ಥರ ವೈಭವ ಅಂಥದ್ದು. ಮಹಾನುಭಾವರು ಇಂಥ ಅದ್ಭುತ ಕಾರ್ಯವನ್ನು ನಡೆಸಿರ್ತಕ್ಕಂತಹ ಮಹಾನುಭಾವರು. ಅಂತಹ ಸತ್ಯಧ್ಯಾನ ತೀರ್ಥರ ಜನ್ಮ ಮಹೋತ್ಸವ ನಾಡಿದ್ದು ಮಾರ್ಗ ಕೃಷ್ಣ ಪಕ್ಷ ನವಮಿ. ಅಂತಹ ನವಮಿ ತಿಥಿಯಲ್ಲಿ ಅವರ ಶುಭ ಜನ್ಮ ದಿವಸದ ಜಯಂತಿ ಉತ್ಸವದ ನಿಮಿತ್ತದಲ್ಲಿ ಅವರ ಶಿಷ್ಯರು ಜಾಲಿಹಾಳ ಆಚಾರ್ಯರ ಪುಣ್ಯಸ್ಮರಣೆಯನ್ನು ಮಾರ್ಗಶೀರ್ಷ ಮಾಸದಲ್ಲಿ ನಡೆಸ್ತಕ್ಕಂತಹ ಒಂದು ಕರ್ತವ್ಯದಂತೆ ನಮ್ಮ ಆಚಾರ್ಯರು ಅನೇಕ ವರ್ಷಗಳಿಂದ ಈ ಒಂದು ವಿಶಿಷ್ಟ ಹರಿಗುರುಪ್ರಿಯವಾದ ಕಾರ್ಯವನ್ನು ನಡೆಸಿರ್ತಕ್ಕಂಥದ್ದರಲ್ಲಿ ಇವತ್ತು ಆ ಒಂದು ಗುರುವೈಭವ ಪ್ರವಚನವನ್ನೇ ಇಲ್ಲೇನು ನಾವು ಇದುವರೆಗೂ ಹೇಳಿದ್ದೆ ಎಷ್ಟು 10 ಸರ್ಗ ಆಗಿದೆ. ಇನ್ನೂ 5 ಸರ್ಗಗಳು ಇರತಕ್ಕಂಥದ್ದು. ಪ್ರಧಾನ ಪ್ರಘಟ್ಟಿಕ 10ನೇ ಸರ್ಗದ ವಿಚಾರ. ಇನ್ನು ಮುಂದೆ ದಕ್ಷಿಣ ದಿಗ್ವಿಜಯ, ಇದು ಉತ್ತರ ದೇಶದ ದಿಗ್ವಿಜಯದ ವಿಚಾರ. ಆದರೆ ಇನ್ನು ದಕ್ಷಿಣ ದೇಶದಲ್ಲಿ ನಡೆಸಿರ್ತಕ್ಕಂತಹ ದಿಗ್ವಿಜಯ ಕ್ರಮ ಒಂದೊಂದು ಅಲ್ಲಿ ಸಮರ್ಥನ, ಗೀತಾ ವಾಕ್ಯಾರ್ಥ, ತಪ್ತಮುದ್ರಾಧಾರಣ, ತಾರತಮ್ಯ ಸಿದ್ಧಾಂತ, ಒಂದೊಂದು ಆ ಒಂದು ಶ್ರೀಮದಾಚಾರ್ಯರ ಆ ಒಂದು ವಿಶಿಷ್ಟ ಆ ಒಂದು ಶಾಸ್ತ್ರಾರ್ಥ ಸೇವಾವನ್ನೇ ಏನು ಮಹಾನುಭಾವರು ನಡೆಸಿರ್ತಕ್ಕಂತಹ ವಿಷಯ. ಅಷ್ಟೇ ಅಲ್ಲದೇನೆ ತಾವು ಇದ್ದಾಗ ವಾಕ್ಯಾರ್ಥ ಮಾಡಿದ್ದಷ್ಟೇ ಅಲ್ಲದೇನೆ ಮುಂದಿನ ಸಾಧಕ ವರ್ಗಕ್ಕೆ ಗ್ರಂಥ ನಿರ್ಮಾಣವನ್ನು ಮಾಡಿಕೊಟ್ಟಿರತಕ್ಕಂಥದ್ದು. ಅಂತಹ ಸತ್ಯಧ್ಯಾನ ತೀರ್ಥರ ಗ್ರಂಥಗಳು, ಅವರ ಶಿಷ್ಯವರ್ಗ, ಅವರ ಶಿಷ್ಯ ಪರಿವಾರ, ಅವರವರ ಒಂದೊಂದು ವಿಚಾರ, ಇದನ್ನೆಲ್ಲ ಅನೇಕ ಸರ್ಗಗಳಲ್ಲಿ ತಿಳಿಸಿರ್ತಕ್ಕಂತಹ ವಿಷಯ. ನಾಳೆ ವಿಸ್ತಾರವನ್ನು ಮಾಡುತ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.